ನಾನು ಮತ್ತು ಕುದುರೆಗುಳ್ಳು ರಾಮ ಭಟ್ರು, ಪುಂಡಿಕಾಯಿ ಕೃಷ್ಣ ಭಟ್ರು ಅಂತ ನಾವು ಚೆಂಡೆ ಮೊದಲಿಗೆ ಇದ್ದೆವು. ಈ ಪುಂಡಿಕಾಯಿ ಕೃಷ್ಣ ಭಟ್ರು ಮತ್ತು ಕುದುರೆಗುಳ್ಳು ರಾಮ ಭಟ್ರು ನನ್ನಿಂದ ಪ್ರಾಯದಲ್ಲಿ ದೊಡ್ಡವರು. ಅವರು ಈ ಚೆಂಡೆ ಬಾರಿಸಲಿಕ್ಕೆ ಅಲ್ಲಿ ಚೆಂಡೆ ಎಲ್ಲ ತುಂಬ ಚುರುಕು ಬೇಕಿತ್ತು. ಒಳ್ಳೆ ಆವಾಗ ಚೆಂಡೆಯಲ್ಲಿ ನನಗೆ ಹೆಚ್ಚು ಇದ್ದಿತ್ತು. ಚೆಂಡೆ ನಾನು ಬಾರ್ತಿದ್ದೆವು. ಅವರು ಚೆಂಡೆ ಲೆಕ್ಕಾಚಾರಕ್ಕೆ ಇಟ್ಟು ಅವರು ಕೂಡ ನನಗೆ ಮಾಂಬಾಡಿ ಸ್ಥಾನಕ್ಕೂ ಮುಂದೆ ಕೊಟ್ಟಿದ್ದರು. ಆದರೂ ನನ್ನಿಂದ ಸೀನಿಯರ್ ಅವರು ಪ್ರಾಯದಲ್ಲೆಲ್ಲ. ನನಗೆ ಅದೊಂದು ಅವಕಾಶ ಸಿಕ್ಕಿತ್ತಲ್ಲ. ಕರಿಭಾಗವತರ ಪದ್ಯ, ಲಿಂಗಣ್ಣನ ಬಬ್ರುವನೆಲ್ಲ ಆಗ್ತಿತ್ತು. ಹೊಸ ಇತ್ತು ಮಾಲಿಂಗ ಭಟ್ರು ಅವರು ನನಗೆ ಮಾಮ. ಅವರು ಇದಾಳಿಯೋ ಹಾಗೆ ಬರೆಸಬೇಕು ಈಗ ಬರೆಸುತ್ತೆ. ಅವರು ಕೂಡ ನನಗೆ ಹೇಳ್ಯಾರ, ನನಗೆ ಪ್ರೋತ್ಸಾಹ ಕೊಟ್ಟಾರ ಅವರು. ಹಾಗೆ ಒಳ್ಳೆಯ ಒಂದು ಅನುಭವ ಆಯಿತು ನನಗೆ. ಮೇಳ ಮಾತ್ರ ತುಂಬ ಸಮಯ ನಡೀಲಿಲ್ಲ, ಅದು ಸ್ವಲ್ಪ ಸಮಯದಲ್ಲಿ ನಿಂತಿತ್ತು ಅದು. ಅದನ್ನು ಮಧ್ಯೆ ಕರ್ನೂರು ಕೊರಗಪ್ಪರೈಗಳು, ನಾವು ಧರ್ಮಸ್ಥಳ ಮೇಳದಲ್ಲಿರುವಾಗ ಅವರು ಒಂದು ಎಡೆಯಲ್ಲಿ ಒಂದು ವೇಷಕ್ಕೆಲ್ಲ ಇದ್ದವರು. ಅವರು ಅವರಿಗೂ ಹಾಗೆ ಸ್ವಲ್ಪ ಪದ ಹೇಳುವ ಎಲ್ಲ ಇತ್ತು. ಅವರು ಇಲ್ಲಿ ನನ್ನ ಹತ್ರ ಕೆಲವು ತಾಳಗಳೆಲ್ಲ ಕೇಳ್ಕೊಂಡು, ಅದು ತಾಳ ಹಾಕೋದು ಹೇಗೆ, ಹೀಗೆ ಹಾಕೋದು ಹೇಗೆ, ಹಾಕಲ್ಲ ಹೀಗೆ ಅಂತ ನನಗೊಂದು ಕೇಳ್ತಾ ಇದ್ದವರು. ಅವರು ಕದ್ರಿ ಮೇಳವನ್ನು ಮಾಡಿದರು. ಕದ್ರಿ ಮೇಳಕ್ಕೆ ಮಾಡುವಾಗ ನಾನು ಮೇಳಕ್ಕೆಲ್ಲ ಹೋಗ್ಲಿಕ್ಕೆಲ್ಲ ಮನೆ ತಾಪತ್ರೆ, ಮನೆಯಲ್ಲಿ ಆಗೋದು ಇದು ಬೇಸಿಗೆ ಆಗುವ ನೀರಿಲ್ಲ, ನೀರು ಹಾಕುವ ಸಮಯಕ್ಕೆ ಅಷ್ಟಾಗುತ್ತೆ ಅಂತ ಅದು ಮೇಳಕ್ಕೆ ಬರಲೇಬೇಕು, ನನಗೆ ಬೇಕಾಗ ಬರೋ, ನೀವು ಎದ್ದದಿಲ್ಲ, 2 ಗಂಟೆ ನಂತರ ಚೆಂಡೆ ಬಾರಿಸಿದ್ರು ಸಾಕು, ಅಷ್ಟೊಂದು ನಾವೇನು ಮಾಡ್ತೇವೆ, ನೀವು ಅಷ್ಟೊತ್ತಿಗೆ ಅಲ್ಲಿ ಮುಟ್ಟಿದ್ರು ಸಾಕು ಅಂತ ಹೇಳಿ. ಈ ಧರ್ಮಸ್ಥಳ ಮೇಳದಲ್ಲಿ ಇರುವಾಗಲೂ ಮೊದಲೇ ಮುಟ್ಟಬೇಕು, 7 ಗಂಟೆಗೆ ಬೇಕಲ್ಲಿ ಕೇಳಿ ಬಾರಿಸಲಿಕ್ಕೆ ಬೇಕು, ಬೆಳಿಗ್ಗೆವರೆಗೆ ಬೇಕು. ಆವಾಗ ಮೇಳದಲ್ಲಿ ಒಬ್ಬೊಬ್ಬರೇ ಇರೋದು. ಇದರೆಡೆಯಲ್ಲಿ ಧರ್ಮಸ್ಥಳ ಮೇಳದಲ್ಲಿ ನಾವು ಇಬ್ಬರಿಬ್ಬರೇ ಇರುವಾಗ ಏನಾಗ್ತಿತ್ತು ಅಂದರೆ ಮತ್ತೊಂದು ಸಂಗತಿ ಆಗ್ತಿತ್ತು. ಈ ಘಟ್ಟದಲ್ಲಿ ಹೋಗುವಾಗ ಈಗ ನಮಗೊಬ್ಬರು ಸೌಖ್ಯಲ್ಲಿ ಇದರಲ್ಲಿ ಯಾರೂ ಇಲ್ಲ ಆವಾಗ ನಾವು ಏನು ಮಾಡ್ತಿದ್ದೆವು, ಈ ಸ್ವಲ್ಪ ಚೆಂಡೆ ಮೊದಲೇ ಹುಚ್ಚಿತ್ತು ಈ ಶ್ರೀಧರ ಭಂಡಾರಿಗೆಲ್ಲ. ಅವರು ದೋಮ ಬಾರಿಸೋದು, ದೀ ಬಾರಿಸೋದು. ಆವಾಗ ಸೌಖ್ಯಲ್ಲಿದ್ದಿರುವಾಗ ಎಂಥ ಇಲ್ಲ ಮಾರೆ, ಒಂದು ನಾನು ಚೆಂಡೆ ಬಾರಿಸೋ ಅವರನ್ನು ಕೂಡ ಹೇಳಿದ್ದಿರ್ಬೋದು, ಒಂದು ಬಾರಿಸು ಮಾರೆ ಬಲ್ಲಾಡಿಗೆ ಅವ್ರಿಗೆ ಸೌಖ್ಯ ಇಲ್ಲ, ಒಂದು ಗಜಮುಖದ ಬಾರಿಸು, ಅವರು ದೋಮ ಹೀಗೆಲ್ಲ ಬಾರಿಸ್ಯಾರ ಅವರು. ಹಾಗಲ್ಲ ಹೀಗೆ ಅಂತ ಸ್ವಲ್ಪ ಸ್ವಲ್ಪ ನನ್ನ ಹತ್ರ ಕೇಳಿ ಹಾಗೆಲ್ಲ ಮಾಡಿ ಆಟ ಸುಧಾರಿಸಿದ್ದುಂಟು. ನಾವು ಆಟದಲ್ಲಿ ಕೆಲವು ಅದೇನೆಂದರೆ ಅವರಿಗೆ ಸ್ವಲ್ಪ ಜೋರು ಸೌಖ್ಯಲ್ಲಿದ್ದಿರುವಾಗಲೇ ಈ ಅನುಭವ ಆಗೋದು. ಹಾಗಂತ ಅವರಿಗೆ ಸೌಖ್ಯದಿರಲಿ ಆಗಲಿಂತ ಕಾಯುವುದಲ್ಲ, ಅದು ಅಂತಹ ಸಮಯದಲ್ಲಿ ಹೆಚ್ಚು ಅನುಭವ ಆಗ್ತಿತ್ತು ನಮಗೆ. ಹಾಗೂ ನರಸಿಂಹ ಭಟ್ರು ಮತ್ತು ಚಿಪ್ಪಾರ ಕೃಷ್ಣ ಬಲ್ಲಾಡರು ನನಗೆ ಮೇಳದಲ್ಲಿರುವಾಗ ಅವರು ಮೊದಲೇ ಕೂತು ಎಷ್ಟೋ ಕಡೆಯಲ್ಲಿ ಚೆಂಡೆಯವರೇ ಬಾರಿಸಬೇಕಾದಂಥ ಇದು ಉಂಟಲ್ಲ, ಯಾವುದು ಉದಾಹರಣೆಗೆ ದೈವ ಮಹಾತ್ಮೆಯಲ್ಲಿ ಚಂಡಮುಂಡರ ಪ್ಲಾಟು ಎಂದು ಯೋಚಿಸಿ ಮಹಾಮಾಯ ಅಂತ ಹೇಳುವಾಗ ಮೊದಲೇ ಬಂದು ಕೂತರೆ, ಇತ್ತಲಾ ಕಳ ಚಂಡಮುಂಡರು ಅಂತ ಹೇಳುವಾಗ ಕಡತೋಕ ಭಾಗವತರು ನರಸಿಂಹ ಭಟ್ರೆ ನೀವು ಎಲ್ಲಿ ಕೂತುಕೊಳ್ಳಿ, ನನ್ನನ್ನು ಚೆಂಡೆಗೆ ಬಾರಿಸಿದ್ದುಂಟು. ಅವು ಶ್ರೀಧರ ಭಂಡಾರಿಯ ವಿರುದ್ಧೆಲ್ಲ ಇದ್ಕೊಳ್ಳಿ, ಅದು ಖುಷಿ ಆಗ್ತಿತ್ತು ಅವರಿಗೆ. ಬಡಿ ಮಾರೆ ನಮ್ಮ ಭಾಷೆ ಮಾತಾಡಿದವರು ಅವರು ಬಲ್ಲಾಡುವಾಗಿ. ಮತ್ತು ಕೆಲವು ಕಡೆ ಅವರು ಆ ಸ್ಥಳಕ್ಕೆ ಅವರೇ ಹೋಗೋದಿದ್ದರು, ಅವರಿಗೆ ಮೇಳದಲ್ಲಿ ಕಂಪ್ಲೇಂಟ್ ಬರ್ತದೆ, ಅವರಿಗೆ ಇದು ಮಾಡ್ತಾರೆ. ನನಗೆ ತುಂಬ ಅವಕಾಶ ಕೊಟ್ಟಿದ್ದಾರೆ ಆ ಮೇಳದಲ್ಲೆಲ್ಲ ಇತ್ತು ಇದಲ್ಲೆಲ್ಲ. ಹಾಗೆ ಕದ್ರಿ ಮೇಳದಲ್ಲಿ ತುಳು ಪ್ರಸಂಗ ಸತ್ಯದಪ್ಪ ಚೆನ್ನಮ್ಮ, ಇಲ್ಲೇ ಏನಾಯಿತು, ಸಿದ್ದಘಟ್ಟ ಚೆನ್ನಪ್ಪ ಶೆಟ್ಟರು, ಸಿದ್ದಘಟ್ಟ ವಿಶ್ವನಾಥ ಶೆಟ್ಟರು ಅವರು ಕೂಡ ಹಾಗೆ. ವಿಶ್ವನಾಥ ಶೆಟ್ಟರು ಅವರು ಮಂಗಳೂರಲ್ಲಿ ಒಂದು ಬಾರ್ನಲ್ಲೆಲ್ಲ ಇದ್ದವರು. ಅವರು ಬರಲಿಕ್ಕೆ ಹೇಳಿದ್ದು ಅವರು ಬಂದರು, ಒಳ್ಳೆ ಮಾತಾಡ್ತಿದ್ದವರು ಅವರು. ನಾವೆಲ್ಲ ಸೇರಿ ಮಾತಾಡೋದು. ಆವಾಗ ಪ್ರಸಂಗದಲ್ಲಿ ಎಂತ ಮಾಡ್ಬೋದು, ಅಲ್ಲಿ ಮೊದಲಿನ ಹಳೆ ಪ್ರಸಂಗದಲ್ಲಿ ಅದೇ ಅಲ್ಲಿ ಒಂದು ಆ ರೂಲ್ಸ್ ಪ್ರಕಾರ ಹೋಗಬೇಕಾಗ್ತದೆ. ಇಲ್ಲಿ ಏನೆಲ್ಲ ಮಾಡ್ಬೋದು ಅಂತ ನಮಗೆ ಕೆಲವು ಡೈರಿ. ಚೆನ್ನಪ್ಪ ಶೆಟ್ಟರು ಹೋಗಿ ಮಂಬಡಿ ಗುರುಗಳು ಇದ್ದಾರಲ್ಲ ಮಾತಾಡೋ ಹೊಳ್ರೆ, ಫಸ್ಟು ವರ್ಷ ಹೊಳ್ರೆ ಇರಲಿಲ್ಲ, ನಮ್ಮ ಪೋಲ್ಯ ಲಕ್ಷ್ಮೀನಾರಾಯಣ ಶೆಟ್ಟರು, ಕೊರಗಪುರೈಗಳು, ಅವಾಗ ಇದೇ ಕುಬಣವರು ಇದ್ದರು, ಮತ್ತು ಕೇದಿಗೆ ರತ್ನಾಗ ನಾವೆಲ್ಲ ಕೂತು ಮಾತಾಡೋದು. ಅವಾಗ ಸಂಘದಲ್ಲಿ ಹೀಗೆ ಇರ್ಬೋದು. ಭಾಗವತರು ಯುಗದಲ್ಲಿ ಪೋಲ್ಯದವರು ನನ್ನ ಹತ್ರ ಕೇಳಿದರು, ಅಂಬಡಿಯವರು ಈ ರಾಗ ಹಾಕಿದರೆ ಈಗ ಆ ರಾಗ ಹಾಕಿದ್ದೆ ತೊಂದರೆ. ಅಲ್ಲಿ ಸ್ವಲ್ಪ ಅದು ನಿಧಾನ ಹೇಳಿದರು, ನಮ್ಮನ್ನು ಸಲಹೆ ತೆಗೊಳ್ತಿದ್ರು ಅವರು. ಸ್ವಲ್ಪ ಸ್ಪೀಡ್ ಆಯಿತು, ನೀವು ಸ್ವಲ್ಪ ಅಲ್ಲಿ ರಾಗ ಹೇಳಿದದ್ದು ಜಾಸ್ತಿ ಆಯಿತು, ಅಲ್ಲಿ ಅಗತ್ಯ ಇಲ್ಲ ಅವರಿಗೆಲ್ಲ. ಈಗಲೇ ನಾನು ಹೇಳ್ತಿದ್ದೆ ಅಲ್ಲಿ, ಅದಕ್ಕೆಲ್ಲ ಒಂದು ಬೆಲೆ ಇತ್ತು ಅಲ್ಲಿ. ಮಾಂಬಡಿ ಗುರುಗಳು ಹೇಳಿದಾಗ ಚೆನ್ನಪ್ಪ ಶೆಟ್ಟರು ಆವಾಗ ಎಲ್ಲರ ಇಡೆಯಲ್ಲಿ ಒಂದು ಪೌರಾಣಿಕ ಪ್ರಸಂಗ ಆದರೆ ಇವರಿಗೆಲ್ಲ ನಮ್ಮ ಹತ್ರ ಕೇಳೋದು ಅನುಭವ, ಅವರಿಗೆಲ್ಲ ಹೆಚ್ಚು ತುಳುವಲ್ಲಿದ್ದವರಿಗೆ ಗೊತ್ತಿಲ್ಲ. ಅವಾಗ ಈ ಹೊಳ್ರು ಬಂದ ಮೇಲೆ ಹೊಳ್ರು ನನ್ನ ಹತ್ರ ಕೇಳ್ತಿದ್ರು. ಒಂದು ಕರ್ಣಪರ್ವದಲ್ಲಿ ಅದೇ ಹೇಗೆ ಅಂದರೆ ಯುದ್ಧ ಆಗಿ ತೈದ ಯುದ್ಧಗಳು ನನ್ನ ಹತ್ರ ಕೇಳ್ತಿದ್ದು. ನಮಗೊಂದು ಕೇಳುವವರು ಇದ್ದು ಯಾರಂತ ಖುಷಿ ಆಗ್ತಿತ್ತು. ಆಗ ಅದರಲ್ಲಿ ಮೇಳದಲ್ಲಿ ನನಗೂ ಹಾಗೆ ತುಂಬ ನನ್ನ ಸ್ವಂತ ಕೆಲವು ಅನುಭವಗಳು ಅಲ್ಲಿ ಹಾಕಲಿಕ್ಕೆ ಎಲ್ಲ ಸಿಕ್ಕಿದ್ದಲ್ಲಿ ಕೆಲವು ನಾನು ಕೂಡ ಸೆಟ್ ಮಾಡಿದೆ. ಕೆಲವೊಂದು ಕಾಲು ಗಂಟೆ ಇರೋದನ್ನು ಒಂದು 5 ನಿಮಿಷದಲ್ಲಿ ಮುಗಿಯುವಂಥ ಕೆಲವು ಸಿಸ್ಟಮ್ಗಳಿರ್ತದೆ. ಒಂದೇ ಪದಕ್ಕೆ ಒಂದೇ ಬಿಡ್ತಕ್ಕೆ ಎಲ್ಲರೂ ಕುಣಿಯುವುದು. ಉದಾಹರಣೆಗೆ ಅಲ್ಲಿ ಅವರಿಗೆ ಕುಣಿಯೋದೇ ಗೊತ್ತಿಲ್ಲ, ಕುಣಿಸಿದ್ರೆ ಅವನಿಗೆ ಬೇಸರ ಆಗ್ತದೆ. ಒಂದು ಪದ ಅಲ್ಲಿ ಕಾಟಕ ಮೃಗಗಳ ಅಂತ ಹೇಳಿದೆ ಕೊಟ್ಟುಗಳು ನಲಿಪಿ ಅಂತ ಹೇಳಿ ಅದೇ ಬಿಡ್ಸೋಕ್ಕೆ
ಇಂಥ ಬಿಡಿತಗಳನ್ನು ನಾವು ಪೂರ್ವರಂಗದಲ್ಲಿ ನಿತ್ಯ ವೇಷದಲ್ಲಿ ಮಾಡ್ತಿದ್ದೆವು. ದೇವರ ದೇವ ಕೃಪಾಕರದ ಅಂತ ಕುಣಿಸಿದ್ರು. ದೇವರ ದೇವ ಕೃಪಾಕರದ ಅಂತ ಹೇಳಿ ಮತ್ತೊಬ್ಬನಿಗೆ ಕುಣಿಬೇಕಂದ್ರೆ ಅದೇ ಬಿಡಿತದಲ್ಲಿ ಕುಣಿಸೋದು, ಪುನಃ ಹೇಳಲಿಕ್ಕಿಲ್ಲ. ಇಂತಹ ಸಿಸ್ಟಮ್ ಎಲ್ಲ ನಾವೆಲ್ಲ ಅಲ್ಲೆಲ್ಲ ಮಾಡ್ತಿದ್ದೇವೆ. ಅದೆಲ್ಲ ಮೊದಲು ಹಾಗೆ ತುಂಬ ಆಗುವಾಗ ಇದೆಲ್ಲ ಮತ್ತೆ ಬಂತು ಈ ಕ್ರಮಗಳೆಲ್ಲ. ಬೇಟೆಗೆ ಆಗಬೇಕು ಒಂದು 4 ಪ್ರವೇಶ ಕೊಡೋದನ್ನು, ಅದು ಬೇಡಪ್ಪ, ಅದೇ ಸುಮ್ಮನೆ ಎಲ್ಲರೂ ಬಂದು ಒಂದೇ ಹಾಗೆ ಕುಣಿಯೋದು. ಅವಾಗ ಕುಣಿದ ಹಾಗೆ ಇದು ಕೊಡುವುದು, ಅಲ್ಲಿ ಹೋಗಿ ಮೆಟ್ಟುವುದು, ಇಲ್ಲಿ ಬಂದು ಹೀಗೆ ಮಾಡಿದರೆ ಕುಣಿಯೋದಲ್ಲ. ಆವಾಗ ಕೆಲವು ತೈತತಗತ ಪ್ರವೇಶ ಮಾಡಿ ಒಂದು ಪದ್ಯಕ್ಕೆ ಒಂದು ಬಿಡಿತಕ್ಕೆ ಕೆಲವು 10 ನಿಮಿಷದಲ್ಲಿ ಇರೋದನ್ನು 5 ನಿಮಿಷಕ್ಕೆ ಮಾಡುವಂಥ ಒಂದು ಕೆಲವು ಐಟಮ್ಗಳೆಲ್ಲ ಬಂತು. ಇಂಥದ್ದನ್ನೆಲ್ಲ ಮಾಡಲಿಕ್ಕೂ ಹೋಗಿದ್ದು. ಮತ್ತು 2 ವರ್ಷ ಕದ್ರಿ ಮೇಳಕ್ಕೆ ಹೋಗೋ ಮನೆಯಲ್ಲಿ ಏನೋ ತೊಂದರೆ ಇದಾಯಿತು. ನಾನು ಮೇಳಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಆವಾಗ ಇದಾಯಿತು. ನನ್ನ ಬದಲಿಗೆ ದಯಾಳಂತ ಮೊದಲನ್ನು ಮಾಡಿದ್ರು ಅಲ್ಲಿ. ಮತ್ತು ಮನೋಹರ ಮಾಡಿದೆ 1 ವರ್ಷ, ಡಿ ಮನೋಹರ ಕುಮಾರ್ ಅಂತದ್ದು ಕದ್ರಿ ಮೇಳದಲ್ಲಿ ಆಗುವಾಗ. ಆವಾಗ ಅಲ್ಲಿ ಮೇಳದಲ್ಲಿ ಲಕ್ಷ್ಮೀ ಶಾಮಣ್ಣಯ್ಯರನ್ನು ಅವರಿಗೂ ಯಾವಾಗಲೂ ಹೋಗ್ಲಿಕ್ಕೆ ಆಗೋದಿಲ್ಲ. ಅಪ್ಪ ಮಾಂಬಾಡಿಯವರು ನೀವು ಅತಿಥಿ ಕಲಾವಿದರಾಗಿ ಬರಬೇಕು ಸರ್ ಅಂತೇಳಿ 1 ವರ್ಷ ಆಗೋ ಒಟ್ಟು ಕದ್ರಿಯಲ್ಲಿ 3 ವರ್ಷ ನಾನು ತಿರುಗಾಟ ಮಾಡಿದ್ದೇನೆ ಕದ್ರಿ ಮೇಳದಲ್ಲಿ. ಇನ್ನೂ ಮೇಳಕ್ಕೆಲ್ಲ ಹೆಚ್ಚು ಹೋಗಲಿಕ್ಕಿಲ್ಲ ಅಂತ ಹೇಳುವಾಗ ನನಗೆ ಕ್ಲಾಸುಗಳು ಶುರುವಾದ್ಯ ಯಾವುವು ಅಂದರೆ ನನಗೆ ಧರ್ಮಸ್ಥಳ ಮೇಳದಲ್ಲಿ ವಿಠಲ ಶಾಸ್ತ್ರಿಗಳು ಅಂತ ಹೇಳಿದೆಯಲ್ಲ, ನಾನು ವಿಠಲ ಶಾಸ್ತ್ರಿಗಳು ಧರ್ಮಸ್ಥಳ ಮೇಳಕ್ಕೆ ಸೇರುವನ್ನು ಮೊದಲೇ ನನಗೆ ಕ್ಲಾಸುಗಳ ಒತ್ತಡ ಶುರುವಾಗಿದೆ. ಒಂದು 68ನೇ ಇಸವಿಯಲ್ಲಿ ಕೀರಿಕಾಡು ವಿಷ್ಣು ಮಾಸ್ಟ್ರು ಅಲ್ಲಿ ಕ್ಲಾಸು ನಡೀತಿತ್ತು. ಅರ್ಥಗಾರಿಕೆ, ನಾಟ್ಯ ಕ್ಲಾಸು, ಅಲ್ಲಿ ಕಡಾರ್ ನಾರಾಯಣ ಭಟ್ರು, ಗುಡ್ಡಪ್ಪ ಗೌಡ ಎಲ್ಲ ಇದ್ದು ಕ್ಲಾಸು ಆಗ್ತಿತ್ತು ಅವಾಗ. ಅಲ್ಲಿ ಹಿಮ್ಮೇಳದ ಕ್ಲಾಸು ಏನು ಮಾಡೋದು, ಹಿಮ್ಮೇಳದ ಕೇಳುವಾಗ ಅಲ್ಲಿ ಶ್ರೇಣಿಯವರು, ನೆಡ್ಲಿ ನರಸಿಂಹ ಭಟ್ರು ಇವರೆಲ್ಲ ಕೇಳುವಾಗ ಏನು ಮಾಡ್ತಾರೆ, ಕಲಿತಿದ್ರೆ ಮಾಂಬಾಡಿ ಅವರದ್ದನ್ನು ಕರೆಸಿ ಇದು ಮಾಡಿ. ಅವು ಎಷ್ಟು ಮಾಸ್ಟ್ರು ಜನ ಕಳಿಸಿದರು, ಇವರ ಹತ್ರ ಕೇಳಿದರು. ಅವರು ಹೇಳಿದರು, ನರಸಿಂಹ ಭಟ್ರು ಹೇಳಿದರು, ಮಾಂಬಾಡಿಯಲ್ಲಿ ಅವರು ಮಾಂಬಾಡಿ ನಾರಾಯಣ ಭಾಗವತರಿಗೆ ಹೆಚ್ಚು ಆರೋಗ್ಯ ಕಮ್ಮಿ, ಅವರು ಒಂದು ವೇಳೆ ಬಾರದಿದ್ದರೆ ಅವರ ಮಗ ಆದರೂ ಆದೀತು. ಚೆನ್ನಾಗಿ ಅವರಿಗೆ ಗುರುಗಳು ಅವರು ಹೇಳಿಕೊಟ್ಟರು, ಅವರಿಗೆ ಸ್ವಲ್ಪ ಅನುಭವ ಎಲ್ಲ ಆಗಿದೆ, ಹೇಗೆ ಬಡಿಬೇಕು, ಜಾಗಟ ಹೇಗೆ ಇಡಬೇಕು ಅಂತ ಹೇಳಿಕೊಡ್ಲಿಕ್ಕೆ ಅವನನ್ನು ಕರೆದರೂ ಸಾಕು ಅಂತ ಹೇಳಿ ಅಲ್ಲಿ ಒಂದು ಮನೆಗೆ ಒತ್ತಡ ಬಂತು ನನಗೆ ಹೋಗಬೇಕು. ಹಾಗೆ ಅಲ್ಲಿ ಅವರ ಒತ್ತಡದಲ್ಲಿ ಕ್ಲಾಸಿಗೆ ಪ್ರೋತ್ಸಾಹ. ನಾನಂತ ಕ್ಲಾಸ್ ಮಾಡುವಂಥವ್ರಿಗೆ ಎಂಥದ್ದಿಲ್ಲ, ನೀವು ಶಂಕದಿಂದ ಬರೋದೇ ತೀರ್ಥ, ನೀವು ಮಾಂಬಾಡಿ ಹಾಗೆ ಅಂತ ನನಗೆ ಒಂದು ಇದಾಯಿತಲ್ಲಿ ಅಂತ ಹೇಳಿಕೊಡೋದಪ್ಪ ಅಂತ ಇದಾಗು. ಇಲ್ಲಿ ಬಂದು ಕೂತು ಹೇಗೆ ಮಾತಾಡಬೇಕು ಅಂತ ನಮಗೆ ಇದಾಗೋದಿದ್ದು. ಹಾಗೆ ಅಲ್ಲಿ ನನ್ನ ಹತ್ರ ಇರೋದನ್ನು ಹೇಳಿಕೊಟ್ಟೆ. ಮತ್ತು ಮನೆಯಲ್ಲಿ ತಂದೆಯವರು ನೆನಪು ಮಾಡಿದ್ದೆ ನಾನು. ತಂದೆಯವರು ಹೇಳಿಕೊಡ್ತಿರುವಾಗ ಅವರು ಕೆಲವು ಬಾಯಲ್ಲಿ ಹೇಳಿಕೊಟ್ಟು ಉಂಟು. ಪಂಚತ್ಯ ಅಂಚೆ ಗಟ್ಟಿ ಅವಡಿಯ ಮಿಂಚ ಕುಳ್ಳೋಡು ಈ ತರಿಕೀಟದಲ್ಲೆಲ್ಲ ಹೀಗೆ ಮಾಡಿ ಅಂಚೆ ತೇಲ್ನತ್ತೆ ತಾರಿ ಬಿಟ್ಟುಕೊಂಡ ರೀ ಅಂಚೆ ಬಿಟ್ಟೋಡು, ಕೀಟ ಬಿಟ್ಟುಕೊಂಡ ಕೀಟ ಹಂಗೆ ಒಟ್ಟಿಗೆ ಸೇರಿಸೋಡು ರೀ ಕೀಟ ಅಂತ. ಅದೆಲ್ಲ ನನಗೆ ಮನೆಯಲ್ಲಿ ತಂದೆಯವರದ್ದು ದೋಪಣ್ಣ ಇಂಚತ್ತ ಪಣ್ಣ ಕೇಳೋಡು ಅಡಿಗೆ ಅಂತ ಉಂಟಲ್ಲ ಸರ್, ಅವ್ರದ್ದು ಕೇಳಿರು ದೀನ್ ಬಂಡ ಡೋರ್ಡು ಕೆಂಡುತ್ತಾ ಸರಿ ದೀ ಡೂಮ್ ಡೂ ಅಂತ ಕೇಳೋಡುತ್ತಾ ಇಂಚ ಅಂದರೆ ತುಳುವರಿಗೆ ಹೇಳಿಕೊಡು. ನಮ್ಮ ಭಾಷೆಯಲ್ಲಿ ಅದು ಹಂಗಲ್ಲ ಹೀಗೆ ಆಯಿತು. ಅವರು ಅವಾಗಲೇ ಎಲ್ಲ ಮನೆಯಲ್ಲಿ ಹಿಡಿದು ಕೇಳಿ ಸ್ಥಾನಗಳು. ಈಗ ಇಂಗ್ಲೀಷಲ್ಲಿ ABCD ಸರಿ ಕಲಿಯದೆ ಯಾವುದೂ ಮುಂದೆ ಹೋಗುವುದಿಲ್ಲ. 1 2 3 4 ತುಳುವಲ್ಲಿ ರಡ್ಡೆ ಮೋಜಿ ನಾಳೆ ಹೇಳಲೇಬೇಕಾಗ್ತದೆ ಯಾವುದೇ ಭಾಷೆ ಆಗಲಿ. ಅಲ್ಲಿ ಇಂಗ್ಲೀಷೇ ಮೇಲೆ ತುಳು ಮೇಲೆ ಅಂತೆಲ್ಲ. ಹಾಗೆ ಇದಕ್ಕೆ ಸರಿಯಾಗಿ ನಾನು ಕೂಡ ಆಲೋಚನೆ ಮಾಡಿದೆ. ಸಂಗೀತದಲ್ಲಿ ಗ ಮ ಅಂತ ಹೇಳ್ತಾರೆ, ನಮಗೆ ಇದಕ್ಕೊಂದು ಕಲೀಲಿಕ್ಕೆ ಒಂದು ಸಿಸ್ಟಮ್ ಅಂತ ಇರ್ತದೆ ಅಂತ ನನಗೆ ಮನಸ್ಸಿಗೆಲ್ಲ ಹೋಯ್ತು. ಇದನ್ನೆಲ್ಲ ನೋಡಿ ನಾನು ಇದು ಆಯಿತು. ಹಾಗೆ ಈ ಪ್ರಯೋಗ ನನಗೆ ಅಲ್ಲಿಗೆ ಸಿಕ್ಕಿತ್ತು. ನನಗೆ ಹಿರಿಯ ಕೀರಿಕಾಡು ವಿಷ್ಣು ಮಾಸ್ಟ್ರು ನನ್ನ ಕ್ಲಾಸಿಗೆ ಶ್ರೇಣಿಯವರ ಆಶೀರ್ವಾದ ಇರ್ತದೆ. ಹಾಗೆ ವಿಠಲ ಶಾಸ್ತ್ರಿಗಳು ಸುಬ್ಬಣ್ಣ ಅವನ ಹತ್ರ ಕೇಳಬೇಕು ಅಂತ ನನಗೆ ಅವರು ತುಂಬ ಜನ ನನ್ನ ಹತ್ರ ಕಳಿಸಿದ್ದಾರೆ. ಸುಬ್ಬಣ್ಣ ಹತ್ರ ಕಳಿಸ್ತೇನೆ, ಅವನಿಗೆ ಒಂದು ಸರಿಯಾಗಿ ಹೇಳಿಕೊಡು. ನನ್ನ ಹತ್ರ ಎಲ್ಲರೂ ಸಿಕ್ಕಿದ್ರು ಹೇಳ್ತಾಯಿದ್ರು ತಾಳ ಮೊದಲೇ ಇಲ್ಲ ಮಾಂಬಾಡಿ ಇಲ್ಲಿ ನಾನು ಒಬ್ಬನ ಹತ್ರ ಹೇಳಿದ್ದೇನೆ, ಬರಲಿಕ್ಕೂ ಸಾಕು ನಿಮ್ಮ ಹತ್ರ, ಅವನಿಗೊಂದು ಜಾಗಟೆಯಲ್ಲಿ ಬಿಡಿತಕ್ಕೆ ತಾಳ ಹಾಕೋದೇಗೆ ಪದ ಹೇಳುವಾಗ ತಾಳ ಹಾಕೋದೇಗೆ ಹೇಳಿಕೊಡಿ. ಅವನು ಅದು ಸರಿ ಇಲ್ಲಪ್ಪ ಅದೆಲ್ಲ ಹೇಳ್ತಾನೆ ತಾಳ. ಆವಾಗಲೇ ನನಗೆ ಒಂದು ಕೆಲವರದ್ದು ಶಿಕ್ಷಕನ ಕೆಲಸ ಒತ್ತಡ ಬರಲಿಕ್ಕೆ ಶುರುವಾಗಿತ್ತು. ಹಾಗೆ ಧರ್ಮಸ್ಥಳ ಮೇಳದ ಇದರಲ್ಲಿ ತಾಯಿಗೆ ಸೌಖ್ಯಲ್ಲಾದರೂ ಮೇಳ ನಿಲ್ಲಿಸಿದೆ. ಒಂದು 9 ವರ್ಷ ಒಟ್ಟು. 2 ವರ್ಷ ನರಸಿಂಹ ಭಟ್ರು, 2 ವರ್ಷ ನರಸಿಂಹ ಭಟ್ರು, 2 ವರ್ಷ ಅದೇ ವರ್ಷ ಪೆರೋಡಿ ಹಾಸ್ಯಗಾರರು. ಇದು ನನಗೆ ಮರ್ಯಾದೆ ಇದ್ದದ್ದು.
ಅವರು ಬಿಟ್ಟದ್ದು ಒಟ್ಟಿಗೆ. ಇಲ್ಲಿ ಬಲ್ಲಾಡರು ಜೋಯಿಸರಿಗೂ ಹಾಗೆ ನಾನು ಭಾರಿ ಆತ್ಮೀಯ, ಸುಬಣ್ಣ ಭಾವ ಅಂತ ಹೇಳಿದೆ ನಾನು. ಬಲ್ಲಾಡರು ಹಾಗೆ ನನ್ನನ್ನು ಅಶ್ವತ್ಥಾಮರ ಹತ್ತಿರ ಕಲಿತು ನಾನು. ನಮ್ಮದು ಹಾಗೆ ಒಟ್ಟಿಗೆ ತಿರುಗಾಟ, ಮರೆಯಲಾರದ ತಿರುಗಾಟ ಅದು. ಮೊನ್ನೆ ನೀವು ದಾಖಲೀಕರಣಕ್ಕೆ ಅಂತ ಹೇಳುವಾಗ ನನಗೆ ತುಂಬ ಅವರನ್ನೆಲ್ಲ ನೆನಪಾಗಿ ತುಂಬ ಒಂದು ದಿವಸ ನಿದ್ದೆ ಬರಲಿಲ್ಲ, ಹೀಗೆ ಅವರನ್ನು ನೆನಪು ಮಾಡುವಾಗ. ಹಾಗೆ ಧರ್ಮಸ್ಥಳ ಕದ್ರಿಮೇಳಕ್ಕೆ ಹೋದಲ್ಲ, ಕದ್ರಿಮೇಳದಲ್ಲಿ ಗೆಜ್ಜೆದ ಪೂಜೆ ಅಂತ ಪ್ರಸಂಗ ಇತ್ತು ಸರ್. ಗೆಜ್ಜೆದ ಪೂಜೆ ನೋಡಿರ್ಬೋದು ಅದನ್ನು. ಅಲ್ಲಿ ನಾನೇನು ಮಾಡಿದೆ ಅಂದರೆ, ಯಾವಾಗಲೂ ಒಂದೇ ಆಗಲ್ಲ, ಇಲ್ಲಿ ನಮಗೆ ಬೇರೆ ಬೇರೆ ಒಂದು ಪ್ರವೇಶದಲ್ಲಿ ಕೆಲವು ಕಲೆಯಲ್ಲಿ ಈಗ ದಿತ್ತ ಪ್ರವೇಶ, ದಿತ್ತ ತೈತ ತೆಗತ, ದಿತ್ತ ಕೊನೆಗೆ ಪದ್ಯ. ಉದಾಹರಣೆಗೆ ಹೀಗೆಲ್ಲ ಇರ್ತಲ್ಲ ಸರ್. ಆಗ ನಾನೊಂದು ದಿತ್ತ ಪ್ಲಸ್ ಸಭಾ ಕ್ಲಾಸ್, ಪ್ರವೇಶ ದಸ್ತು ಮೆಟ್ಟಲಿಂದ ಸಭಾ ಕ್ಲಾಸ್. ಕೆಲವರಿಗೆ ಸಭಾ ಕ್ಲಾಸ್ ಅಂದರೆ ಎಲ್ಲ ವೇಷಕ್ಕಲ್ಲ, ಕೆಲವು ವೇಷಕ್ಕೆ ಅದು ಬಿಟ್ಟರೆ ಸಭಾ ಕ್ಲಾಸ್ನ ಎರಡೇ ನಡೆ ಅಂತ ಕೊಡು. ನನಗೆ ಚೆನ್ನಾಗಿ ಸೆಟರ್ ಹಾಗೆ ಮಾಡೋದು ಪ್ರೋತ್ಸಾಹ ಇತ್ತು ನನಗೆ. ಆವಾಗ ನಾನು ಎನ್ನುತ್ತೇವೆ ಡಂಗ 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 ಡಂಗ್ ಡಂಗ್ ನೋಡಿ ಅಲ್ಲಿ ನಮಸ್ಕಾರ ಮಾಡಲಿ. ಅವಾಗ ನಮಸ್ಕಾರ ಕಿಟ್ಟಕ್ಕೆ ಅಲ್ಲಿ ಹಾಕೋದು ತಿಂಗ್ ಕಿಟ್ಟ ಹಾಗೆ ನಡೆ ಸಭಾ ಕ್ಲಾಸಿನೆಲ್ಲ ಇದ್ದ ನಡೆಯಲ್ಲ. ಇದೇ ಅಷ್ಟತಾಳದ ಕೊನೆಗೆ ಮೊದಲೆಲ್ಲ ಇರಲಿಲ್ಲ, ಈಗ ಮತ್ತೆ ಶುರುವಾದದ್ದು. ಈಗ ಉಡಾಪ ಏಕತಾಳ ಅಂತ ಉಂಟು, ಅಷ್ಟತಾಳದಿಂದ ಹೋದೆ ಏಕತಾಳಗಳು. ಅಲ್ಲಿ ಅದರ ಕೊನೆಗೆ ಸಲಾಂ ಹೆಜ್ಜೆಗಳು. ಅಲ್ಲಿ ಕತ್ತಾರೆ ಕೆಟ್ಟ ಕೆಟ್ಟ ಚಕತ್ತಾರೆ ಕೆಟ್ಟ ತತ್ತೋ ಗತಿಕ್ಕು ತಕ್ಕ ತೈಯ ದಿನ ಅದೊಂದು ನಟೆಲ್ಲ ಉಂಟು ಸಲ್ಲ. ಅದೇ ಆ ಪದಕ್ಕೆ ಕುಣಿಬೋದಲ್ಲ. ನಾನು ಕೆಲವನ್ನು ಕುಣಿಸ್ತಾ ಇದ್ದೆ. ಅಲ್ಲಿ ಕುಣಿಯುವಾಗ ಭಾಗವತರು ಕೆಲವರು ಅಲ್ಲಿ ಪದವೇ ಹೇಳ್ತಿದ್ರು. ಅಲ್ಲಿ ಹೀಗಿದ್ದದ್ದೆಲ್ಲ ಇತ್ತು. ಅಲ್ಲಿ ಅದನ್ನೆಲ್ಲ ನಮಗೆ ಹಾಕಲಿಕ್ಕೆ ಆಗ್ತಿತ್ತು. ಅದನ್ನೆಲ್ಲ ನಾನು ಕೆಲವು ಪ್ರೋತ್ಸಾಹ ಕೊಟ್ಟೆ ಅವರಿಗೆ. ಅಲ್ಲಿ ಭಾಗವತರು ಹೇಳಿ ಅಲ್ಲಿ ಅದನ್ನು ಸ್ವಲ್ಪ ಕೆಲವಾಗ ನಾನು ಇವಾಗ ಬಡಗಿನದ್ದೆಲ್ಲ ನೋಡಿದ ಅನುಭವ ಉಂಟು. ಬಡವಿದ್ದು ನೋಡಿ ಮಾತ್ರ ಈ ಕಡತೋಕದ ಭಾಗವತರ ಒಟ್ಟಿಗೆ ನಾನು ಕೂತು ಅಂದರೆ ನಾವು ಬಿಡಾರದಲ್ಲಿ ಊಟ ಮಾಡುವಳು ಹತ್ತಿರ ಕೂತ್ಕೊಳ್ತೇವೆ. ಆಗ ಹತ್ತಿರ ಕೂತ್ಕೊಳ್ಳೋರು ಮಾಮಡಿಯವರೇ ನಮ್ಮದಲ್ಲಿ ನೋಡಿ ಹೀಗೆಲ್ಲ ಉಂಟು ತೈ ತದ್ದಿನ ಅವರು ನನಗೆ ಹೇಳಿ ತೋರಿಸ್ಯಾರು. ನಾನು ಅದನ್ನು ಕೂಡ ತೆಕ್ಕೊಂಡವ. ಬಡಗಿನೊಂದು ಪ್ರವೇಶ. ಮತ್ತು ಮುಂಬೈಯಲ್ಲಿ ಶಂಕರ ಭಾಗವತರು ಅವ್ರದ್ದು ನಾನು ಹತ್ತಿರ ಕೂತು ಅವರು ನಿಮ್ಮ ಪ್ರವೇಶ ಆಗಲ್ಲ ಹೀಗಲ್ಲ ಅಂತ ಕೇಳಿದರು. ನಾವು ಒಂದೇ ಅವರು ಮಾತಾಡೋ ಭಾಷೆ ಬೇರೆ, ಅವರು ಹವಿಕರ್ ಅವರು ಕೂಡ. ಅವರು ನಮ್ಮದಲ್ಲಿ ನಾವು ತೈ ಅಂತೇಳಿ ನಾವು ಡಡ್ಡಗ ಅಂತ ಹೇಳಿದಲ್ಲ ಸರಿ. ಅದನ್ನು ನಾನು ನೋಡಿ ಕೇಳಿ ಕೆಲವನ್ನು ನಾನು ಹೇಗೂ ಪುಸ್ತಕದ ಉಂಟಲ್ಲ ಅದನ್ನು ಬರ್ಕೊಂಡು ನಾವು ಸ್ವಲ್ಪ ಇಲ್ಲಿ ಕಡತೋಕದ ಅವಾಗ ಕೋಟ ವೈಕುಂಠ ಅಂತ ಧರ್ಮಸ್ಥಳ ಮಠದಲ್ಲಿ ಇದ್ದರು ಅವರು ಶಾಸ್ತ್ರಿಗಳ ಕಾಲದಲ್ಲಿ ಅಂದ ಮನುಷ್ಯ. ಮತ್ತು ಉದ್ಯಾವರ ಅವನ ಜಯಕುಮಾರ್ ಎಲ್ಲ ಇದ್ದು ಸ್ವಲ್ಪ ಬಡಗಿನ ಇದೆಲ್ಲ ಇತ್ತು. ಆವಾಗ ಇವರೊಟ್ಟಿಗೆಲ್ಲ ಒಡನಾಟದಲ್ಲಿ ನನಗೆ ಸ್ವಲ್ಪ ಬಡಗಿನ ನಾಟ್ಯಕ್ಕೂ ಸ್ವಲ್ಪ ಆವಾಗಲಿ ಮತ್ತು ಈ ತೆಂಕು ಬಡಗುವಿನ ಆಟದಲ್ಲಿ ಇದನ್ನೆಲ್ಲ ನೋಡಿ ಹಿಮ್ಮೆಳಕ್ಕೆ ಕೂತುಕೊಳ್ಳೋಕೆ ಎದುರು ಇಲ್ಲದ್ರಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಕೂತಕೊಳ್ಳಿ ನಮಗೆ ಒಂದು ಕಾಯಿಸಾಯ್ತಲ್ಲಿ ಮಾಂಬಾಡಿಯವರು ಬರ್ತಾರೆ ಅವರು ಕೂತ್ಕೊಳ್ಳಿ ಹಾಗೆಲ್ಲ ಇತ್ತು ಇದರಲ್ಲಿ. ಹಾಗೆ ಸ್ವಲ್ಪ ಅನುಭವ ಅದು ನನಗೆ ಒಳ್ಳೆಯದಾಯಿತು. ಹಾಗೆ ನಾನು ಕಟೀಲು ಮೇಳದಲ್ಲಿ ಉತ್ತಾಯಕ್ಕೆ ಹೋಗಬೇಕು. ಇದೇ ಕುರಿಯ ಶಾಸ್ತ್ರಿಗಳನ್ನು ಕಳಿಸಿದ್ದೆ ನಮ್ಮ ಮನೆಗೆ. ನೆಡ್ಲೆ ನರಸಿಂಹಭಟ್ರು, ಅಲ್ಲಿ ಗೋಪಾಲಕೃಷ್ಣ ಹತ್ರ ವಿಠಲ ಶೆಟ್ಟರು. ಕಟೀಲು ಮೇಳದಿಂದ ಒಬ್ಬೊಬ್ಬರು ಕಲಾವಿದರು ಮೇಳ ಬಿಟ್ಟ ಮೇಲೆ ಬೇರೆ ನಾರಾಯಣ ಭಟ್ರು ಯಾರೋ ಬಿಟ್ಟು ಉಪಾಧ್ಯಾಯರು ಇದ್ದರು. ಅವರು ಬಿಟ್ಟ ಮೇಲೆ ಇನ್ನೆಂತ ಮಾಡೋದು ಮೇಳ ವಿಠಲ ಶೆಟ್ಟರು ನರಸಿಂಹಭಟ್ರಿಗೆ ಜವಾಬ್ದಾರಿ ಬಿಟ್ಟರು. ನರಸಿಂಹಭಟ್ರು ಒಳ್ಳೆ ಇರುತ್ತೆ, ಯಾರಿಗೆ ಬೋಡೇನಕ್ಕಳು ಒಳ್ಳೆ ಇರುತ್ತೆ, ಯಾರನ್ನ ಭಾವನ ಹಾಕಲು ಒಳ್ಳೆಯವ್ರ ಸಂಬಂಧದವರೆಲ್ಲ. ಎಂತ ಮಾಡೋದು ಗಣಪು ಮಾಂಬಾಡಿ ಭಾವನ ಹತ್ರ ಹೇಳಿದರೆ ಹಾಕು, ಅವ್ರು ಆನೆ ಹೇಳಿದ್ದು ಹೇಳಿ ಹೇಳಕ್ಕು. ಇದೇ ಶಾಸ್ತ್ರಿಗಳು ಮನೆಗೆ ಬಂದು ಸುಬ್ಬಣ್ಣ ಭಾವ ಮೇಳಕ್ಕೆ ಬಾರ್ದು ಮರ್ಯಾದೆ ಪ್ರಶ್ನೆ. ಅವರು ಏನು ಹೇಳಿದ್ದಾರೆ ಅಂದರೆ ನಾರಾಯಣ ಭಟ್ರು ಬಿಟ್ಟೆ ಕೂಡಲೇ ಇವರಿಂದ ಸೀನಿಯರ್ನವರನ್ನು ಕರ್ಕೊಂಡು ಬಂದು ನಾವು ತಿರುಗಾಟ ಮಾಡ್ತೇವೆ ಅಂತ 1 ವರ್ಷ ಆದರೂ ಬರೋದು ಅಂಥ ಒಂದು ಸ್ಟೇಜ್ ಇತ್ತು. ಮನೆಯಲ್ಲಿ ಸ್ವಲ್ಪ ಒತ್ತಡ ಇದ್ದರೂ ನಾನು ಹೋಗಿ ನರಸಿಂಹಭಟ್ರು ಹೋಯಿತು. ಆವಾಗ 4 ಸೆಟ್ ಇತ್ತು. ಆವಾಗ 1ನೇ ಸೆಟ್ಟಲ್ಲಿ ಪೂಂಜಾರಿ ಇದ್ದರು. ಈ ಪೂಂಜಾರಿ ನಮಗೆ ಎಡೆಯಲ್ಲಿ ಬೊಂಬೈಯಲ್ಲೆಲ್ಲ ಸಿಗ್ತಾಯಿದ್ದೆವರು. ಆವಾಗ ನಾವು ಧರ್ಮಸ್ಥಳ ಮೇಳದಲ್ಲಿ ಆವಾಗ ಹೋಗ್ತಿದ್ವಿ. ಹಾಗೆ ಮಳೆಗಾಲದಲ್ಲಿ ಡೆಲ್ಲಿಯಲ್ಲಿ ಹೋಗಿದ್ದೆ ನಾವು. ಮತ್ತು ಚೌತಿಗೆ ತುಂಬ ಆಟಗಳು ಇದಾಗ್ತಿತ್ತು. ಯಾವುದು ಕುಂಬಳ ಸುಂದರರಾಯರ ಮ್ಯಾನೇಜ್ಮೆಂಟಲ್ಲಿ ಮತ್ತು ಮುಳಿಯಾಲ ಭೀಮಭಟ್ರು ಅಂತ ಚೌತಿಗೆ ಅವ್ರದ್ದು ಯಾವಾಗಲೂ ಮೇಳ ಚೌತಿಗೆ ಶುರುವಾದರೆ 2 ತಿಂಗಳು ಅದೇ ಕಡತೋಕ ಭಾಗವತರು ನಾರಾಯಣ ಹೆಗಡೆ ಅವರೆಲ್ಲ ಒಟ್ಟಿಗೆ ನಾನು ಕೂಡ ಇದ್ದೆವು. ಒಂದು ಧರ್ಮಸ್ಥಳ ಮೇಳದಲ್ಲಿ ಇರುವಾಗ ಮೇಳಕ್ಕೆಲ್ಲ ಹೋಗಬೇಕಾಗಿ ಬಂತು. ಮತ್ತು ಚೌತಿ ಆಟಗಳು ಇರಲಿಲ್ಲ. ಮತ್ತು ಊರಲ್ಲಿ ಆಟ ಆಗಲಿಕ್ಕೆ ಶುರುವಾಯ್ತಲ್ಲ. ಹಾಗೆ ನಾನು
ನಮ್ಮ ಊರ ಆಟಗಳಿಗೆ, ಇಲ್ಲಿ ಹವ್ಯಾಸಿ ಆಟಗಳಿಗೆ. ಮತ್ತು ಈ ಕ್ಲಾಸು ಶುರುವಾದ ಮೇಲೆ ಏನಾಯ್ತು ಸರ್ ಅಂದರೆ ಎಲ್ಲ ಬರೋದು. ಹತ್ತಾವರದಲ್ಲಿ ಕ್ಲಾಸು ಒಂದೊಂದು ಇವರೇ ಬರ್ತಿದ್ರು ಆವಾಗ, ಇವರ ಅಣ್ಣ ಬರ್ತಿದ್ದರು. ಅದೇ ಕ್ಲಾಸುಗಳಿಗೆ ಒಂದೆರಡು ಕ್ಲಾಸಿಗೆ ನವನೈತರು ಬಂದಿದ್ದರು. ಒಂದು ತೂಕವರ ಪುಟ್ಟದ ತೂಕ ಅಂತೇಳಿ, ಮತ್ತು ಅವರಿಗೂ ಬರಲಿಕ್ಕೆ ಆಗ್ತಿರಲಿಲ್ಲ. ಹಾಗೆ ಅಲ್ಲಿ ಕ್ಲಾಸಿಗೆಲ್ಲ ಬಂದು ಶುರು ಮಾಡಿದವರು. ಈ ಕ್ಲಾಸಿನಲ್ಲಿ ನನ್ನ ಅನುಭವ ಆಗ್ತಾ ಉಂಟು. ನನಗೆ ಕ್ಲಾಸುಗಳಲ್ಲಿ ಅನುಭವ ಆದ ಹಾಗೆ ತಿಂಗಳಿಗೆ ವರ್ಷಕ್ಕೆ ಅನುಭವ ಆಗ್ತದೆ. ಹೇಗೆ ಎಲ್ಲ ಹೇಳಿದರೆ ಒಳ್ಳೆಯದು ಅಂತ ಕೆಲವು ಅನುಭವ ಆಗ್ತಾ ಇತ್ತು. ಇದಕ್ಕೆಲ್ಲ ನನಗೆ ಒಂದು ಅವಕಾಶ ಸಿಕ್ಕಿತ್ತು. ಫಸ್ಟ್ ಅವಕಾಶ ಹೇಳಿದೆ ನಾನು, ಬನಾರಿ ಹಿರಿಕಾಡು ಅಲ್ಲಿ ಆಗ್ತಿತ್ತು. ಹಾಗೆ ಅಲ್ಲಿಂದ ಮತ್ತೆ ಮಳೆಗಾಲದಲ್ಲಿ ಆನೆಕಲ್ನವರು ಬರೋದು, ನಮಗೊಂದು ಕ್ಲಾಸ್ ಆಗಬೇಕು. ಕೋಳಿಯೂರಿನ ಭಾಸ್ಕರ ಬರೋದು, ಅವನ ಅಪ್ಪ ಕಳಿಸೋದು. ಮಾಂಬಡಿದರೆ ನಮಗೆ ಗೊತ್ತಿಲ್ಲ, ಕೋಳಿಯೂರು ಭಾಸ್ಕರನ ತಂದೆ ಸುಂದರಮೊಯ್ಲಿ ಅಂತ ಅದನ್ನು ಸುಬ್ಬಣ್ಣೇರಿನ ಬರ್ಪದೊಂದು ಕ್ಲಾಸ್ ಮಾಡಬೇಕು. ಮತ್ತು ಅಲ್ಲಿ ನಮ್ಮವರೇ ಪದ್ಯಾಣದಲ್ಲಿ ಕೂಡ ಅಂದರೆ ಮಾಂಬಾಡಿ ಅವನ ಇಲ್ಲಿ ಬಂದು ಕ್ಲಾಸ್ ಆಗಲಿ ಹಾಗೆ ಅಲ್ಲಿ ಎಲ್ಲ ಕಂಡೇ ಬರೆಸಿಕೊಳ್ಳಿ. ಆಯಿತು ಮಾಡುವ ಕ್ಲಾಸ್. ನಾನು ಒಂದು ಕಡೆ ನಾನಾಗಿ ಕ್ಲಾಸ್ ಮಾಡಲಿಲ್ಲ, ನೀವು ಕಲೀರಿ ನಾನು ಹೇಳಿಕೊಡ್ತೇನೆ ಅಂತ ಹೇಳಿದ್ದೆಲ್ಲ ಎಲ್ಲ ಒಂದು ಒತ್ತಾಯದ ಮೇಲೆ ಹೋದಾಗ ಹೋದ್ದು. ಆಯಿತು ಮಾಡುವ ಅಂತೇಳಿ ಅಲ್ಲಿ ಒಂದು ಮದ್ದಳೆ ಬೇಕು, ಮದ್ದಳೆ ಎಲ್ಲ ಇದ್ದರೆ ಒಂದು ಮಟ್ಟ ಏನಾದ್ರು ಬೇಕು, ಮತ್ತೆ ಪ್ರಯೋಗಕ್ಕಾಗೂ ಬೇಕು. ಮತ್ತು ಚೆಂಡ ಬೇಡ, ಕೋಲು ಇದ್ದರೂ ಸಾಕು, ಕ್ಲಾಸ್ ಆಗಲಿ. ಮತ್ತು ಪುಸ್ತಕ ಪೆನ್ನು ಬರಲಿ, ನಾನು ಹೇಳೋದನ್ನು ಬರ್ಕೊಳ್ಳಿಕ್ಕೆ ಬೇಕಾಗ್ತದೆ ಅಂತ ನಾನು ಎಲ್ಲಿ ಮಾಡಿ ಎಲ್ಲ ತುಂಬ ಕಡೆ ಕ್ಲಾಸು. ಹಾಗೆ ಸರ್ ನಾನು ಆವತ್ತಿಂದ ಇವತ್ತಿನವರೆಗೂ ಇವತ್ತಿಗೂ ಕೂಡ ನನಗೆ ಮನೆಗೆ ಕೆಲವರು ಬರ್ತಾರೆ ಕೇಳಲಿಕ್ಕೆ ಕಲೀಲಿಕ್ಕೆ ಅಂತ. ನಾನು 97 ಕಡೆಗಳಲ್ಲಿ ಕ್ಲಾಸ್ ಮಾಡಿದ್ದೇನೆ ನಾನು. ಹೌದು, ಕಾಸರಗೋಡು ಮತ್ತು ಇದು ಕರ್ನಾಟಕ ಎಲ್ಲ ಸೇರಿ ಇದು ಹಾಗೆ ಕ್ಲಾಸುಗಳಿಗೆ. ಈ ಕ್ಲಾಸುಗಳು ಅವು ಜೋರಾಯಿತು. ಇನ್ನು ಸುರತ್ಕಲ್ಲಲ್ಲಿ ಅವರ ಹೆಸರು ವಾಸವರಾವ್ ತಳಂಬಾಯಿದು, ಅವ್ರನ್ನ ನಾನು ಅಲ್ಲಿಗೆ ಹೇಳಿದರು ಕ್ಲಾಸು. ಹಾಗೆ ಇದು ಅಲ್ಲಿಂದ ಶುರುವಾದ ಕ್ಲಾಸು ಕಿನ್ನಿಗೋಳಿ, ಯಕ್ಷಲಹರಿ, ಯುಗಪುರುಷ, ಅಲ್ಲಿ ಹೋಗಿ ಉಡುಪಿ ಹೌದು. ಮತ್ತು ಒಂದು ಕಡೆಯಲ್ಲಿ ಇದು ಕಾಸರಗೋಡು ಸಿರಿಬಾಗಿಲು, ಮತ್ತು ಅಲ್ಲಿ ಬಾಯಾರು, ಮತ್ತು ಕೆಲವು ಕೋಳಿಯೂರಲ್ಲಿ ಭಾಸ್ಕರ ತಾಯಿ, ತುಂಬ ಕಡೆಯಲ್ಲಿ ಕ್ಲಾಸೊಂದು ಬರೆದದ್ದುಂಟು. ಅದೆಲ್ಲಿಂದ ಬೇಕಾದ್ರೆ ಒಂದು ಇದು ನೋಡಿ ಇಟ್ಟುಕೊಳ್ಬೋದು ನಿಮಗೆ. ತುಂಬ ಕಡೆಯಲ್ಲಿ ಕೆಲವು ಕಡೆಯಲ್ಲಿ ಈ ಸಿರಿಬಾಗಿಲು ಕ್ಲಾಸಲ್ಲಿ ಸುಬ್ರಾಯ ಮತ್ತು ಸಿರಿಬಾಗಿಲು ಇಬ್ಬರು ಕೂಡ ನಂತರ ಪದ ಕಲಿತವರು. ಸುಬ್ರಾಯ ಆವಾಗಲೇ ಅವರಿಗೆ ನಾಟ್ಯದ ಇದು ಪದ್ಯದಿಂದ ಇತ್ತು. ಸಿರಿಬಾಗಿಲು ಮಯ್ಯರಿಗೆ ಪದ್ಯದ್ದು. ಇವತ್ತು ಮಯ್ಯರು ದೊಡ್ಡ ಭಾಗವತರಾಗಿದ್ದಾರೆ. ಈ ಸಿರಿಬಾಗಿಲು ಸುಬ್ರಾಯ ಅವರು ನಮ್ಮ ಕ್ಲಾಸು ನಡೀತಿರುವಾಗಲೇ, ಅವರು ಕ್ಲಾಸ್ ಶುರುವಾಗುವ ಮೊದಲೇ ಅವ್ರದ್ದೆಲ್ಲ ಹೀಗೆಲ್ಲ ಇತ್ತು ನೋಡಿ. ನಾನು ಮೊನ್ನೆ ಒಂದು ಕುಣಿದು ನೋಡಿದ್ದೆ ಐಂಪಕಟ್ಟೆ. ಅವರು ಆವಾಗಲೇ ನಾನು ಗ್ರಹಿಸಿದ್ದೆ, ಇವರು ರಕ್ತ ಬೀಜ ಹಿರಣ್ಯಾಕ್ಷನೇ ಮಾಡ್ಯಾರು, ದೊಡ್ಡ ಭಾಗವತಿಗೆ ಮಾಡ್ಯಾರು. ಆದರೆ ಅವರು ಇವತ್ತು ಪ್ರಸಿದ್ಧ ವೇಷಧಾರಿಯಾಗಿ ಅಂಥ ವೇಷವನ್ನು ಮಾಡಿದ್ದು ಸಂತೋಷ ಆಗಿದೆ ಸುಬ್ರಾಯ ಅವರು. ಸಿರಿಬಾಗಿಲು ಮಯ್ಯರು ಇವತ್ತಿಗೆ ಕೂಡ ಧರ್ಮಸ್ಥಳ ಮಠದಲ್ಲಿದ್ದಾರೆ. ಹಾಗೆ ಮನೆಯಲ್ಲಿ ನಾನು ಇರುವಾಗ ಮನೆಯಲ್ಲಿಯೂ ಕ್ಲಾಸ್ ಇವರು ಬಂದರು, ಪಟ್ಲ ಮಹಾಬಲ ಶೆಟ್ಟರು ದೇವಸ್ಥಾನದಲ್ಲಿ. ಆ ದೇವಸ್ಥಾನ ಮಾಡಲಿಕ್ಕೆ ಅಲ್ಲಿ ಚಂಡೆ ಇಲ್ಲ, ಮೊದಲೇ ಇಲ್ಲ. ಅವಾಗ ನಮ್ಮ ಮನೆಯಲ್ಲಿ ಸ್ವಲ್ಪ ಮೊದಲೇ ಇತ್ತು. ಅಲ್ಲಿ ಮೊದಲೇ ಹೊತ್ತುಕೊಂಡು ಹೋಗಿ ಕ್ಲಾಸ್ ಬೇಡ ನೀವು ಹೇಗೂ ಇಲ್ಲೇ ಹೋಗಿ ಕ್ಲಾಸ್ ಮಾಡ್ತೀರಲ್ಲ, ಒಂದು ದಿವಸ ನೀವು ಮನೆಯಲ್ಲಿ ಮಾಡ್ಬೋದಲ್ಲ. ಹಾಗೆ ಮನೆಯಲ್ಲಿ ಕ್ಲಾಸ್ ಮಾಡಿ ಸರಿ. ಆವಾಗ ಈ ಪಟ್ಲ ಸತೀಶ, ನೆಕ್ಕರಮಲೆ ಗಣೇಶ, ಅವನಪ್ಪ ಶಾಲೆಗೆ ಹೋಗೋದಿಲ್ಲ. ಆವಾಗ ಶಾಲೆಗೆ ಹೋಗ್ತಿರ್ಲಿಲ್ಲ ಅವರು. ಮತ್ತು ಈ ಹೊಗೆನಾಡು ಪ್ರಶಾಂತ, ಈಗ ಪವನಜಮಠದಲ್ಲಿ ಅವರೆಲ್ಲ ಸರ್ 7ನೇ ಕ್ಲಾಸು ಕಲಿತು ಮತ್ತೆ ಆಟಕ್ಕೆ ಹೋಗಲಿಲ್ಲ. ಮಗ ದಾನ ಮಾಡ್ಪೋನೆ 2ನೇ. ಆವಾಗ ಚೆಂಡ ಮೊದಲೇ ಪಾಠ ನಮ್ಮವರು ಆಗಿ ಶಾಲೆಗೆ ಹೋಗೋದೇ ಕೂಡಲೇ ಮತ್ತೆಂತ ಮಾಡೋದು, ಒಂದು ಮಂತ್ರ ಕ್ಲಾಸಿಗೆ ಹೋಗಬೇಕು, ಇಲ್ಲದ್ರೆ ಅಡುಗೆ ಮಾಡಲೇ ಹೋಗಬೇಕು, ಇಲ್ಲ ಪೂಜೆ ಭಟ್ರೊಟ್ಟಿಗೆ ಪರಿಕಾರ್ಮಿಗೆ ಹೋಗಬೇಕು, ಏನಾದ್ರು ಮಾಡಬೇಕಲ್ಲ. ನಾನು ಶಿಕ್ಷಣ ಎಲ್ಲ ಇದ್ದರೆ ನಾನೇನಾದ್ರು ಹಾಗೆ ಮಾಡಬೇಕಿತ್ತು. ಇದು ಆಗಿದ್ದ ಇದೈತಿ ಕೊಡಿ. ಇವರು ಕ್ಲಾಸ್ ಶುರು ಮಾಡುವಾಗ ಮನೆಯಲ್ಲಿ ನನಗೆ ಒಂದು ಸ್ವಲ್ಪ ಅನುಭವ ಆದ ಮೇಲಲ್ಲ ಕ್ಲಾಸ್ ಮಾಡೋದು. ಈ ಕ್ಲಾಸ್ ಮಾಡುವಾಗ ನನ್ನ ತಲೆಯಲ್ಲಿ ಕುದುರೆಗೊಳ್ಳು ರಾಮಭಟ್ರ ಅನುಭವ ಮತ್ತು ಚಿಪ್ಪಾರು ಕೃಷ್ಣ ಬಲ್ಲಾಳರ ಅನುಭವ. ನಾನು ಚಿಪ್ಪಾರಿಂದ ಮೊದಲು ತುಂಬ ಜನ ಇದ್ದಾರೆ ನನಗೆ ಗುರುಗಳು. ನೀವು ಚಿಪ್ಪಾರು ಅಂತ ಹೇಳಿದಿರಿ, ಎಲ್ಲರೂ ನನಗೆ ಗುರುಗಳೇ, ನನ್ನ ಶಿಷ್ಯಂದಿರು ಎಲ್ಲರೂ ಗುರುಗಳೇ. ನಾನು ಕ್ಲಾಸಿನಲ್ಲಿಯೂ ಕಲಿತಾ ಇದ್ದದ್ದು. ಇದು ಈ ಅನುಭವಗಳು, ಕಡತೋಕದವರು ಮತ್ತು ಹಿರಿಯ ಬಲಿಪ ಭಾಗವತರು ಹಾಡುಗಳನ್ನು ಕೇಳಿದ ಒಂದು ಅನುಭವ ಉಂಟು. ಅವ್ರ ಹತ್ರ ಪಾರ್ಶ್ವಸಿ ಹೋಗಿತ್ತು. ಅಗರಿಯವರು ಒಟ್ಟಿಗೆ ನನಗೆ ಅಗರಿಯವರು ಎಷ್ಟೋ ಆಟಗಳಲ್ಲಿ ಅಲ್ಲಿ ಮಾಂಬಾಡಿ ಮಾಣಿಲ್ಲ, ಅವ್ರು ಬರಲಿ ಮಾಂಬಾಡಿ, ಅವರು ನನ್ನ ಮಾಣಿ ಅಂತ ಹೇಳ್ತಾ ಇದ್ದದ್ದು. ಮತ್ತು ನನ್ನ ಹತ್ರ ಹೇಳಿದವರು, ಇದು 4 ತಿಂಗಳು ಬೆಂಗಳೂರಲ್ಲಿ 2 ಆಟ ಉಂಟು, ಚಿಪ್ಪಾರನ ಹತ್ರ ಹೇಳೋದು, ನೀವು ಮತ್ತು ಮಾಂಬಾಡಿಯವ್ರನ್ನ ಒಟ್ಟಿಗೆ ಕರ್ಕೊಂಡು ಬನ್ನಿ. ಹಾಗೆ ಹೇಳಿದರೆ ಅವರ ಆಟಕ್ಕೆ ಹೋಗೋದೇ ಗೊತ್ತಿಲ್ಲ. ನಿಮಗೆ ಬೆಂಗಳೂರಲ್ಲಿ ಎಡೆಯಲ್ಲಿ ತುಂಬ ಆಟ ಆಗ್ತಿತ್ತು, ಎಡೆಯಲ್ಲಿ ಹೋಗ್ತಾ ಇದ್ದೆ ನಾನು.
ಲಿಂಗಣ್ಣ ಹೇಳಿದರೆ ಸಾಕು, ಕೋಳಿಯೂರಲ್ಲಿ ಆಟ ಇದ್ದರೂ ಹೋಗಬೇಕಾಗ್ತದೆ, ಒಂದು ತಾಳಮದ್ದಲೆ ಉಂಟು, ಹೀಗೆ ಎಲ್ಲ ಹೋಗ್ತಾ ಇದ್ದೆ ನಾನು ಸರ್. ಹಾಂ, ನೀರು ಸ್ವಲ್ಪ ಕುಡಿದೆ ಸರ್. ಅದೇ ಸರ್, ಇದು ಮತ್ತೆ ಊರಲ್ಲಿ ಯಕ್ಷಗಾನಗಳು ಬೆಳೀತಾ ಮುಂದೆ ಬಂದಾಗ ಇವೆಲ್ಲ ಅಲ್ಲಲ್ಲಿ ತುಂಬ ಕಡೆ ಕ್ಲಾಸುಗಳು ಶುರುವಾಗಲಿಕ್ಕೆ ಶುರುವಾಯಿತು. ಅಲ್ಲಲ್ಲಿ ಸಂಘ ಸಂಸ್ಥೆಗಳು, ಹವ್ಯಾಸಿಗಳು ತುಂಬ ಜನರು ವೇಷ ಮಾಡಲಿಕ್ಕೆ ಶುರು ಮಾಡಿದರು. ಈ ಹವ್ಯಾಸಿ ಸಂಘಗಳಿಗೆ ತೆಂಕಬೈಲು ಶಾಸ್ತ್ರಿಗಳು ಮತ್ತು ನಾನು ತುಂಬ ಕೂಟಗಳಿಗೆ ಹೋಗಬೇಕಾಗಿ ಬಂತು. ಮೇಳಕ್ಕೆ ಹೋಗದ ವರ್ಷ ನನ್ನನ್ನು ತೆಂಕಬೈಲು ಶಾಸ್ತ್ರಿಗಳು ಕರ್ಕೊಂಡು ಹೋಗೋದು, ಮಾಂಬಾಡಿಯವ್ರನ್ನೂ ಕರ್ಕೊಂಡು ಬರ್ತಾನೆ. ಇದೇ ಕೈರಂಗಳ ಸೆಟ್ಟು ಮತ್ತು ಪುಣಚ ಮಹಿಷಮರ್ದಿನಿ ನಲ್ಲಿ ಬಿಕ್ಕನಕಟ್ಟೆಯಲ್ಲಿ ಒಂದು ಸಂಘ ಇತ್ತು. ಮತ್ತು ಅಲ್ಲಿ ದೇವಕಾನಂದವರ ಸೆಟ್ಟು, ಮತ್ತು ರಾಘವ ದಾಸ ಅಂತ ಇಲ್ಲಿ ಮುಡಿಪು ಹೂವಾಕಲ್ಲು ಅವರ ಪರವಾದ ಆಟ ಉಂಟು. ಅವರೆಲ್ಲ ಆಟ ವಹಿಸ್ತಾಯಿದ್ರು, ಅವರ ಸೆಟ್ಟಿನ ಆಟ ಎಲ್ಲ ಕಲಾವಿದರೊಟ್ಟಿಗೆ. ಹಿಮ್ಮೇಳಕ್ಕೆ ತೆಂಕಬೈಲು ಶಾಸ್ತ್ರಿಗಳು ಮತ್ತು ನಾನು ಮತ್ತು ತುಂಬ ಜನ ಇದ್ದರು. ಈಗ ಕೈರಂಗಳ ಸೆಟ್ಟಿನಲ್ಲಿ ನಾನು ಫಸ್ಟ್ ಹೋಗುವಾಗ ಸರ್ ಆನೆಗುಂಡಿ ಗಣಪತಿ ಭಟ್ರು, ಈ ಪೂಂಜಾರಿಗೆಲ್ಲ ಗುರುಗಳ ಸ್ಥಾನದಲ್ಲಿ ಇದ್ದವರು. ಅವರು ತುಂಬ ಆಟಕ್ಕೆ ನಾವು ಸಿಕ್ಕುತ್ತಾ ಇದ್ದವರು. ಪುಣಚ ಸೆಟ್ನಲ್ಲಿ ಇದ್ದೇವೆ ನಾವು. ಪುಣಚದಲ್ಲಿ ಮೊದಲು ಒಂದು ಸೆಟ್ನಲ್ಲಿರುವಾಗ ತಾಳ್ತಜ್ಜೆ ತಿಮ್ಮ ಕೊಟ್ಟರು ಅಂತ ಹಳೇ ಒಬ್ಬರು ಭಾಗವತರ ಒಡನಾಟ ಹೋಯಿತು ನಮಗೆ. ಮತ್ತು ತೆಂಕಬೈಲು ಶಾಸ್ತ್ರಿಗಳೊಟ್ಟಿಗೆ ತುಂಬ ಹವ್ಯಾಸಿಗಳಲ್ಲಿ ಹೋಗಿ ಎಲ್ಲಿ ಹೋದರೂ ಹವ್ಯಾಸಿ ಆಟಕ್ಕೆ ಯಾರು ಹಿಮ್ಮೇಳಕ್ಕೆ ಅಂತ ಕೇಳಿದರೆ ತೆಂಕಬೈಲು ಮಾಂಬಾಡಿ ಅಂತ ಹೇಳುವಾಗ ಆಗಿತ್ತು ಒಮ್ಮೆ. ದೇವಕಾನಂದರ ಸೆಟ್ಟಿನ ಆಟ ವಹಿಸಿಕೊಳ್ಳೋದು. ಹಿಮ್ಮೇಳಕ್ಕೆ ಯಾರ್ದು ನಮ್ಮ ಹತ್ರ ಬರೆದು ಬಿಡೋದವರು. ಒಂದು ಆಟಕ್ಕೆ ಹೋದವರು ಅಲ್ಲಿಯೇ ನಮ್ಮ ಪಾಸು ಪುಸ್ತಕದಲ್ಲಿ ಕೆಲವು ಅವರು ಇಂಥದ್ದು ಬರ್ಕೊಳ್ಳಿ ಅಂತ ಹೇಳಿದ್ರೆ ಕೆಲವು ಆಟಕ್ಕೆ ಹೋಗಬೇಕಾಗಿ ಬಂತು. ಆಟ ಎಲ್ಲ ತುಂಬ ಆಟಕ್ಕೆ ಹೋದೆವು. ಇದರಲ್ಲಿ ಕ್ಲಾಸುಗಳು, ನಾನು ಹೇಳಿದೆಲ್ಲ ಕ್ಲಾಸುಗಳು ಶುರುವಾಗುವುದಂದರೆ ಒಂದು ಕ್ಲಾಸ್ ಶುರುವಾಗಿ ಶುರುವಾದ ಒಂದೆರಡು ಕ್ಲಾಸುಗಳಿಗೆ ತುಂಬ ಜನ ಇರ್ತಾರೆ ಸರ್. ಅಲ್ಲಿ ಈ ವಿಷಯ ಹೇಳುವಾಗ ತುಂಬ ವಿಷಯ ಹೇಳುವಾಗ ಕೆಲವರಲ್ಲಿ ಮತ್ತೇ ಕ್ಲಾಸುಗಳು ಇರುವುದಿಲ್ಲ. ಎಂಥರ ಕ್ಲಾಸು ಶುರು ಮಾಡುವಾಗ ನಾವು ಕೆಲವು ಹೇಳಿದರೂ ಆಗೋದಿಲ್ಲ. ಕ್ಲಾಸಿನ ಶುರುವಿನಲ್ಲಿ ಕಲಿಬೇಕು. ಮತ್ತು ಅಲ್ಲಿ ಒಂದು ಎ ಗ್ರೇಡಿಗೆ ಹೋಗಬೇಕಿದ್ರೆ ಈಗೆಲ್ಲ ಹೋಗಬೇಕು ಅಂತ ಹೇಳುವಾಗ ಗಜಮುಖದ ಹೊಗೆ ಬಾರಿಸಬೇಕು, ಗಜಮುಖದ ಹೊಗೆ ಬಾರಿಸಿ ಅವನಿಗೆ ಕರದೊಳಗೆ ಬಾರಿಸಬೇಕು, ಪದ ಮುಗಿನಾಗ ಮತ್ತೊಂದು ಬಾರಿಸಬೇಕು, ಇಂಚಮ ಅಂತ ಉಂಟಡ್ಡೆಕ್ಲಿ ಬೋಡ್ಚಿ ಅಂತ ಹೇಳಿಕೊಂಡು ಕ್ಲಾಸು ಅಲ್ಲಿ ಆ ಪಾಠವನ್ನು ನೋಡಿ ಆಗುವಾಗಲೇ ಕ್ಲಾಸೇ ಬೋಡ್ಚಿ ಅಂತ ಹೇಳಿದವರು ಇರ್ತಾರೆ ಸರ್ ಈ ಪಾಠಗಳಲ್ಲಿ. ಮತ್ತು ಉರುಳಿಕೆಯಲ್ಲಿ ಹೋಗಿ ಸ್ಥೂಲ ಇಂಚ ಪೊಟ್ಟುಡು ಅಂದರೆ ವಿಷಯ ಹೇಳಿದೆ ನಾನೀಗ ಹೇಳಿ ತೋರಿಸ್ಬೇಕಲ್ಲ ಸರ್. ತಾರಿ ಕೀಟ ತಾ ಕೇಳಬೇಕು ಅಂದರೆ ತಾರಿ ಕಿಟ್ಟ ತಕ್ಕ ತಾರಿ ಕಿಟ್ಟ ತಕ್ಕ ಇಂಚ 10,000 ಸತ್ಯಪ ನೋಡು ಅಂತ ಹೇಳಿದರೆ 10 ಪಣಿಯರೆ ಬಲ್ಲೆಣ್ಣೆರೆ ಅಂತ ಹೇಳ್ಯಾರು. ಹಾಗೆ ಹೇಳಿ ಬಂದವ ಅವನ ಹತ್ರ ನಾವು ಡಬ್ಬಲು ಕೊಡ್ತೇವೆ ನೋಡಿ. ಇದರಲ್ಲಿ 2 ಡಬ್ಬಲ್ 4, 4 ಡಬ್ಬಲ್ 8, 8 ಡಬ್ಬಲ್ 16, 16 ಡಬ್ಬಲ್ 32 ಹೀಗೆ ಹೇಳುವಾಗ ಕೆಲವರು ಉದುರು. ಇಂಥದ್ದು ಕೆಲವರಿಗೆ ಕೂಡಲೇ ಗೊತ್ತಾಗ್ತದೆ. ಅಂದರೆ 2 ಅಂದರೆ ಏನು? ಉದಾಹರಣೆಗೆ ದೆತ್ತ, ಇದು ರೇಖಾ, ಇದು ತಾರಿ, ಇದು ಕೀಟ ಅಂತ ಇರ್ತದೆ. ಹಾಗೆ ಒಂದು ಕೀಟ, ತಾಕ, ತಾರಿ, ಕೀಟ, ಇಂಚ ಪಣೋಡು ಅಂತ ಹೇಳ್ತೇನೆ ತುಳುವಾದರೆ. ನಾವು ಹಳ್ಳಿ ಭಾಷೆಯಲ್ಲಿ ಕ್ಲಾಸ್ ಮಾಡೋದು ನಾವು ಹೆಚ್ಚು ತುಳುವಲ್ಲಿ ಸರಿ. ಹಾಗೆ ಅಪ್ಪ 4 ಪಂಡ ಇಂಚಂದರೆ ದಿತ್ತ ರಿಕ್ಕ ತಾರಿ ಕಿಟ್ಟ ಕಿಟ್ಟ ತಕ್ಕ ತಾರಿ ಕಿಟ್ಟ ನೋಡಿ ಪಂಡೆ 4 ಹೆಣ್ಣು ಯಾಕೆ ಹೇಳೋದು ಅಂದರೆ ಈ ಉರುಳಿಕೆಯಲ್ಲಿ ಅವ ಒಂದು ಅತ್ಯುತ್ತಮ ಆಗಲಿಕ್ಕೆ ಹೇಳೋದು. ಅವನಿಗೆ ಗೊತ್ತಬೇಕಲ್ಲ. ಕಿಟ್ಟ ತಕ್ಕ ತರ್ರಿ ಕಿಟ್ಟ ಕಿಟ್ಟ ತಕ್ಕ ತರ್ರಿ ಕಿಟ್ಟ ನೋಡಿ. ಜಿಂಗಿ ತಕ್ಕ ತರ್ರಿ ಕಿಟ್ಟ ಕಿಟ್ಟ ತಕ್ಕ ತರ್ರಿ ಕಿಟ್ಟ ಕಿಟ್ಟ ತಕ್ಕ ತರ್ರಿ ಕಿಟ್ಟ ನಕ್ಕ ತಕ್ಕ ತರ್ರಿ ಕಿಟ್ಟ. ಹೀಗೆ ಕೆಲವರಿಗೆ ಹೀಗೆ ಮಾಡುವ, ಕೆಲವರು ಹೇಳಿದೆ ಕೊಳ್ಳಿ ಆಯ್ತಲ್ಲ ಸರ್ ಇನ್ನು ಮುಂದಿನದ್ದೇ ಅಂದರೆ ಡ್ರೈವಿಂಗ್ ಮಾಡಿದಾಗೆ ಯಾವ ರೂಟಲ್ಲಿ ಹೋಗ್ತಾರೆ ಅವ ತುಂಬ ಮಾಸ್ಟರ್ಗಳು ಬೇಡ ಅದಕ್ಕೆ. ಗಿಡದಾಗ ತರಗಿಡ ಗಿಡದಾಗ ತರಗಿಡ ಗಿಡದಾಗ ತರಗಿಡ ಗಿಡದಾಗ ತರಗಿಡ ತುಲ 4 ಗಿಡದಾಗ ತರಗಿಡ ಮನೋಡು ಗಿಡದಾಗ ತರಗಿಡ ಆಂಡ ಬರಡು ನಗ ತನಕ ತರಗಿಡ ಮನೋಡು ನಗ ತನಕ ತರಗಿಡ ಪಣೀರಾಪು ಜಾಪು ಚೆಂಡು ಅಡ್ಡೆ ಬೋಲ ನಾ ಕ ತ ಕ ಕಲಿಯುವ ಕ್ರಮಗಳಿಗೆ ಸರ್ ಹಳ್ಳಿಯಲ್ಲಿ ಪಾಠ ಮಾಡಬೇಕು. ರೂಲ್ಸ್ ಬೇರೆ. ಎ ಬಿ ಸಿ ಈ ಒಂಜಿ 2 ಪಣಿಯ 1 2 3 ಅಲ್ಪ 10 50 ಕೊಂಕಣಿದ 1 2 3 ಬಣ್ಣ ಪೂಜೆ ಅಂಚನೆ
ಇಂದೇನು ಪಣ್ಣ ಅಂತ ಹೇಳುವಾಗ ಅವನಿಗೆ ಗೊತ್ತಾಯ್ತು ಕಡೆ ಸರಿ ಯಾಕದು ಅಂತ ವಿಚಾರ ತುಳುವಲಿಯು ಏನು ಮೋಳು ಆಜಿ ಐನೆ ನಾದ ಮೂಜಿ ರಡ್ಡು ಒಂಜಿ ಅಂತ ಹೇಳಿದವನಿಗೆ ಸಾನಿದ ಪ ಮಗರಿಸಿ ಹೇಳಲಿಕ್ಕೆ ಬರ್ತದೆ. ಗುಟ್ಟುಗಳು ಈ ಪೂರ್ವರಂಗದಲ್ಲಿ ಕ್ಲಾಸ್ ಮಾಡುವಾಗ ಸರ್ ಇಂಥ ಪ್ರಯೋಗಗಳಲ್ಲಿ ಹೇಳದಿದ್ದರೆ ಕೆಲವರಿಗೆ ಗೊತ್ತಾಗೋದಿಲ್ಲ. ಈ ಮನೆ ಕ್ಲಾಸುಗಳಲ್ಲಿ ಕಾರಣ ಏನು ಅಂದರೆ ಓದಲ್ಲೆಲ್ಲ ಹೇಳ್ತಿರಲಿಲ್ಲ ನಾನು. ಮನೆಯಲ್ಲಿ ಬಂದು ಅಣ್ಣೇರು ಹಿರೇ ಪಂಡುಗಳು ವೀರನ ಕಾಡು ಪಾಡಿದೆ ಮಾಬಲ ಶೆಟ್ಟರು ದೇರಣ್ಣ ಶೆಟ್ಟರು ಆಯಿತಾ ಮಗ ಶಾಲೆ ಪೂಜೆ. ಆವಾಗಲೇ ನನ್ನ ಮಿಸ್ಸಸ್ ಹೇಳಿಯಾಳು ಇವರೆಲ್ಲ ಹೋಗಿ ಚೆಂಡೆ ಮೊದಲೇ ಬಾರ್ಲಿಕ್ಕೆ ಉಂಟ. ಸತೀಶ ಬಾರಿಸಿಯನ್ನು ಸತೀಶನ ಅಪ್ಪ ನಮ್ಮ ತಂದೆಯವರ ಶಿಷ್ಯ. ಸತೀಶನಿಗೆ ಹಿನ್ನೆಲೆ ಅಂದರೆ ಪಟ್ಲ ಮಾಬರ ಶೆಟ್ಟಿಯಿಂದ ಕೇಳಿ ಈಗ ಗೊತ್ತಿರುವ ವಿಷಯ ತೆಂಕುತಿಟ್ಟಿನಲ್ಲಿ ಅವು ನಮ್ಮ ತಂದೆಯವರ ಶಿಷ್ಯ ಚಿಪ್ಪಾರು ಬಲ್ಲಾಳರ ಶಿಷ್ಯ ಕಲ್ಲಾಡಿ ಕೊರಗ ಶೆಟ್ಟರ ಒಂದು ಅಂದರೆ ಒಟ್ಟಿಗೆ ಇದ್ದ ಒಂದು ರೈಟರ್ ಅಂತ ಇದ್ದ ಜನ ಅವರು ಮೇಳ ಮಾಡಿದವರು. ಅವರ ಮೇಳದಲ್ಲಿ ನಾನು ಚೆಂಡೆಗೆ ಹೋದವರು. ಮಲ್ಲ ಮೇಳ ಮಲ್ಲಶಿದು ಹೌದು ನಾನು ತೆಂಕಬಲಿ ಶಾತಿಗಳೆಲ್ಲ ಇದ್ದವು. ಅವಾದರೂ ಹುಷಾರಿಯಾನು ಈ ಊರೆಲ್ಲ ಹೇಗೆ ಹುಷಾರಿಯಾದು ಆಗಬಹುದು ಅಂತ ಹೇಳಿ ಆವಾಗ ಇವರಿಗೆಲ್ಲ ಈ ಸತೀಶರಿಗೆ ಇವರೆಲ್ಲ ಬಂದರು. ನಾನು ಹೇಳಿದೆ ಅವರ ಹತ್ರ ಸರ್ ಪ್ರಶಾಂತನ ಹತ್ರ. ಪ್ರಶಾಂತನ ಕ್ಲಾಸ್ ಸರ್ ನನಗೆ ಈಗಲೂ ಕೂಡ ನನಗೆ ಶಿಕ್ಷಣಕ್ಕೆ ಒಂದು ಒಳ್ಳೆ ಕೊಟ್ಟವು. ತುಂಬ ಜನ ಹತ್ರ ಬೆಟ್ಟು ಕಂಡಿದ್ದಾರೆ ಸರ್. ಅವ ಹೋಗಿ ಇದು ಮಾಡಲಿಕ್ಕೆ ಉಂಟು ಅಂತ ಅಂದರೆ ಅವ ಇದ್ದೇ ಕೊಡಿ. ಇವನು ಹೋಗಿ ನೆಕ್ಕರ ಮೂಲೆ ಗಣೇಶ ಅಂತ ಒಬ್ಬ ಬಿಳಿಯ ಹುಡುಗ ಅಂದರೆ ಬೆಳಿಗ್ಗೆ ಒಂದು ಬಂದು ಮನೆಯಲ್ಲಿ ಈಗ ಮಾಡಿದ್ವಿ ಒಳ್ಳೆಯವ ನನ್ನ ಮಗನ ಕ್ಲಾಸ್ ಮುಟ್ಟವ. ಅವ ಬರುವಾಗಲೇ ನನ್ನ ಮಗ ಹೇಳಿಯನು ನೆಕ್ಕರ ಮೂಲೆ ಗಣೇಶಂಗೆ ಜೋರು ಮಾಡ್ಲಾಗ ನಿಂಗ ನಿನ್ನ ಕ್ಲಾಸ್ ಅಪ್ಪ ಅಂತ ಹೇಳಕ್ಕೆ ಮಾರೆ ಅಂತ ಮೊದಲೇ ಹೇಳಬೇಕು ಅಂತೇಳಿ ಅವನ್ನೆಲ್ಲ ಹೇಳಿಕೊಡೋಗಿ ಈ ಪ್ರಯೋಗದಲ್ಲಿ ನಾನು ಅವರಿಗೆ ಹೇಳಿಕೊಟ್ಟೆ ಸರ್. ನೋಡಿ ಇದೀಗ ನಾವು ಎಷ್ಟು ಅಂಗನವಾಡಿ ಶಾಲೆ ಉಂಟು, ಹೈಸ್ಕೂಲ್ ಉಂಟು, ಅಲ್ಲಿ 7ನೇ ಕ್ಲಾಸ್ 1ನೇ ಕ್ಲಾಸ್ ಉಂಟು, ನೋಡಿ ಯೂನಿವರ್ಸಿಟಿ ಉಂಟು. ಆದರೂ ವಿದ್ಯೆ ಕಲಿತು ಮುಗಿಲಿಕ್ಕೆ ಅಂತ ಇಲ್ಲ ಸರ್. ಅಂಥ ವಿಷಯದಲ್ಲಿ ಹಿಮ್ಮೇಳದಲ್ಲಿ ನಾವು ಸ್ವಲ್ಪ ಪ್ರಾರಂಭದ ಬಗ್ಗೆ ಹೇಳಲೇಬೇಕಾಗುತ್ತಲ್ಲ ಅಂತಾರೆ. ಇದರಲ್ಲಿ ಇದು ಯಾವುದು ಅಂತ ನಾನು ನೋಡಿದೆವು. ಹಾಗಾದರೆ ಅಂಗನವಾಡಿ ಅಂದರೆ ಏನು ಬಟ್ ಈ ಪ್ರಯೋಗ ಎಲ್ಲ ನನಗೆ ಮಾಂಬಾಡಿಯಲ್ಲಿ ಅವಕಾಶ ಮಾಡಿಕೊಟ್ಟರು. ಇವತ್ತಿಗೂ ಕೂಡ ನನ್ನ ಶಿಷ್ಯಂದ್ರಿಗೆ ನಾನೇ ಇದು ಮಾಡೋದು ಅಂದರೆ ಸತೀಶ ನೋಡಿ ಇವತ್ತಿಗೆ ನೋಡುವಾಗ ಇದೇ ಸತೀಶನಿಗೆ ಮತ್ತು ನೆಕ್ಕರ ಮೂಲೆಗೆ ಹೇಳಿಕೊಡುವಾಗಲೇ ಸತೀಶನಿಗೆ ಲೋಡ್ ಆಯ್ತಲ್ಲಿ. ನಾನು ಹೇಳುವಾಗ ಅವರಿಗೆ ಹೇಳುವಾಗಲೇ ಬಾರಿಸಿ ಆಯಿತು ನೋಡಿ ಅವನಿಗೆ ಹೇಳಿಕೊಡೋಗಲಿ ಗೊತ್ತಾಯ್ತು ಸರ್. ಇವನಿಗೆ ಹೇಳಿಕೊಡುವಾಗ ಅವ ಆರು ರಿಂಗ್ ಪುಟ್ಟ ನಾಲಿದ್ದಿ ನಾಲು ಡಬ್ಬಲ್ ಹೆಣ್ಮತ್ತ ಪಾಡು ಪಣ್ಣು 10 ಸರ್ತಿ ಪಣ್ಣು ಅವನಿಗೆ ಇಲ್ಲಾರು ಬಾರದಿದ್ದೀರಿ ಹಿಂದೆ ಸರಿ ಪಡ್ತಿ ಏನು ನಿನ್ನ ಅಮ್ಮಡ ಮಾಡ್ಪೆ ಅಂತ ಹೇಳಿದರೆ ಅಮ್ಮಡ ಮಾಡಿ ಪೊಡಿಚಂಡೆ ಏನೇ ಕಲ್ಪೆ ಅಂತೇಳಿ ಕಲಿತ ಹುಡುಗರು ಒಳ್ಳೆ ನನಗೂ ಆಗಿ ರಾತ್ರಿ ಮಲಗುವಾಗ ಪ್ರಶಾಂತನನ್ನು ಎ ಗ್ರೇಡ್ ಮಾಡಬೇಕು. ಈ ನೆಕ್ಕರ ಮೂಲೆಯನ್ನು ರಂಗಲ್ಲಿ ಕಾಣೋದು ಅಂಥದ್ದು ಮನೆಯಲ್ಲಿ ಕೈ ಮುಗಿದ ನಾನು ದೇವರಿಗೆ. ಆವಾಗ ನನಗೆ ಇದನ್ನೆಲ್ಲ ಹೇಳುವಂಥ ಶಕ್ತಿ ದೇವರು ಕೊಟ್ಟಿಕೊಳ್ಳಿ. ಇದನ್ನೆಲ್ಲ ಕಲಿತು ಸತೀಶನಿಗೆ ಹೇಳುವಾಗ ಸರ್ ನಾನು ಹೇಳಿದೆ ಇದೆಲ್ಲ ಅವರು ಗೊತ್ತಿರ್ತದೆ. ತಾಯಿ ಮಕ್ಕಳು ಅದು ಮಗನಿಗೆ ಗೊತ್ತಿರ್ತದೆ, ತಾಯಿಗೆ ಗೊತ್ತಿರ್ತದೆ. ಸತೀಶ್ ಅಂತ ನಾನು ಹೇಳಿದ್ದು ಮೇಳಗೂ ಪುಂಡ ಭಾಗವತರ ಅದು ಪೋಡು ಮಾರಿ. ನಾನು ಅಗರಿ ಭಾಗವತರ ಮಗ ಅಗರಿ ಭಾಗವತರು ಬಲಿಪುರಿಗೆ ಮಗ ಇಲ್ಲ ಅವರ ಪುಳ್ಳಿ ಆಗಿದ್ದೆವರು ಹೌದು. ಮತ್ತು ಜೋಯಿಸ್ರ ಮಗ ಪುತ್ತಿಗೆ ರಘುರಾಮಗೌಡರು. ಮಾಂಬಾಡಿಯವರ ಮಗ ಭಾಗವತರ ಆಗಿ ಹೋಗಬೇಕಿತ್ತು. ಈಗ ನಾನು ಭಾಗವತಿ ಹೋದರೆ ಒಂದು ಕಡೆಯಲ್ಲಿ ಪದ್ಯಣ್ಣ ಭಾಗವತರು ಮತ್ತು ಅಮ್ಮಣ್ಣ ಯಾರಿದ್ದರು ಅವರಿದ್ದರು. ನಾನು ಭಾಗವತಿಗೆ ಆಗಬೇಡ ಸರ್, ಅದರಲ್ಲಿ ನಮ್ರವನ್ನು ಆಗಲಿಕ್ಕೆ ಹೋಗಬೇಕೋ ಬೇಡ. ಆವಾಗ ನನಗೇನಾಯಿತು, ನನ್ನಿಂದ ಕಲಿತು ಮುಂದೆ ಹೋಗಲಿ. ನನಗೆ ಭಾಗವತ ಆಗಲಿ ಕಲಿತು ನನಗೆ ಮನೆ ಜವಾಬ್ದಾರಿ ಉಂಟು. ಮನೆಯಲ್ಲಿ ಸ್ವಲ್ಪ ತೋಟ ಆಗ್ತಿತ್ತು, ಅದು ಮಾಡಬೇಕು, ಮಕ್ಕಳ ವಿದ್ಯಾಭ್ಯಾಸ ಆಗಬೇಕು. ಮತ್ತು ನನಗೆ ಆಟಕ್ಕೆ ಹೋದಲ್ಲಿ ನನಗೆ ಮೇಳದಲ್ಲಿ ಅನುಭವ ಆದಷ್ಟು ಹೊರತು ಆರ್ಥಿಕವಾಗಿ ನನಗೇನು ವಿಶೇಷ ಸಂಸಾರಕ್ಕೆ ಬರಲಿಲ್ಲ. ಶಿಷ್ಯ ವೃಂದ ಆದ ಕೂಡ ನನಗೆ ಬಲ ಸಿಕ್ಕಿತು. ಶಿಷ್ಯಂದಿರ ಪ್ರೋತ್ಸಾಹದಿಂದಲೇ ನಾನು ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪೂರ್ವಭಾವದಲ್ಲಿ ಆಟ ಎಲ್ಲ ಮಾಡಿ ಶಿಷ್ಯರಿಂದಲೇ ನಾನು ಸಹಕಾರ ಪಡೆದವ, ತುಂಬ ಜನ ಶಿಷ್ಯರಿಂದಲೇ. ಹಾಗೆ ನಾನು ಈ ಸತೀಶನಿಗೂ ಹೇಳಿದೆ ಸರ್. ಸತೀಶ ನನ್ನ ಕ್ಲಾಸ್ಗಳಿಗೆ ತುಂಬ ಉಪಕಾರ ಕೊಟ್ಟ. ಪದ ಕಲಿಯುವವನಿಗೆ ಆವಾಗ ನಾನು ಇವನಿಗೆ ಪದ ಹೇಳಿಕೊಡುವಾಗ ಈ ಸತೀಶನಿಗೆ ಹೇಳೋದು ಸರ್, ಇವನಿಗೆ ಈ ಪ್ರಶಾಂತನಿಗೆ ಮತ್ತು ನೆಕ್ಕರ ಮೂಲೆಗೆ ನಾನು ಇದು ಹೇಳಿಕೊಡುವಾಗ ಈಗ ನೋಡಿ ಪಾಠ ಲೆಸನ್ 1 ಪಾಠ 1 ಗಜಮುಖದ ಹೋಗಿ ಗಣಪಗೆ ಪ್ರಾಕ್ಟಿಕಲ್ ಪ್ರಯೋಗ. ಸತೀಶ ಮನೆ ಕ್ಲಾಸಲ್ಲಿ
ಮಾಂಬಾಡಿ ಮನೆ ಅಂತ ಹೇಳ್ತಿದ್ದೆ. ಹಾಗೆ ಇಲ್ಲಿ ನೋಡಿ ಅದೆಲ್ಲ ಕೂತರಲ್ಲಿ ಸ್ವಲ್ಪ ಸಣ್ಣ ಸ್ಥಳ ಮನೆ ಒಂದು. ಅವು ನಾನು ಇಲ್ಲಿ ಬದ್ದದ್ದು ರೆಡಿಯಾ ಎಲ್ಲ ಅದಕ್ಕೆ ಬೇಕಾದ ಎಲ್ಲ ಆಗಿದೆ. ಇವತ್ತು ಪ್ರಾಕ್ಟಿಕಲ್ ಅಂತಲೂ ಹೇಳಿ ಆಗಿರ್ತದೆ. ನಾನು ಇದು ಮಾಡಿದ್ದು ಮನಸ್ಸಲ್ಲಿ ಗಣಪತಿ ದೇವರನ್ನು ಅದೆಲ್ಲ ಗ್ರಹಿಸ್ತಾರೆ ಅವರು. ಶ್ರೀ ಗುರುಗಣಾಧಿಪತ ಏನಮ್ಮ ಇರ್ತದೆ, ಗಜಾನನ ಭೂತಗಣದ ಹೇಳ್ಬೋದು ಅದು ಮನಸ್ಸಿನಲ್ಲಿ. ಹಾಗೆಲ್ಲಾಗಿ ಗಜಮುಖದ ಬಗೆ ಗಣಪಗೆ ಅಂತ ಹೇಳಿ ನಾವು ತೆಗೆದು ಭಾಗವತಿಗೆ ಸ್ವಲ್ಪ ನಿಲ್ಲಿ ಅಂತ ಅವರ ಹತ್ರ ಹೇಳೋದು. ಅವಸರ ಮಾಡಬೇಡ, ಸೆಟ್ಟು ಮುಂದೆ ಹೋಗ್ಬೇಕಲ್ಲ. ಆಗಲಿ ಗಜಮುಖದ ಬಗೆ ಗಣಪಗೆ ಒಂದು 2-3 ಸಲ ಹೇಳಬೇಕು ಈಗ. ಇಲ್ಲದಿದ್ದರೆ ಅವರನ್ನು ಮುಂದೆ ಕೊಂಡು ಹೋಗಬೇಡ. ಮುಂದೆ ಕಲ್ವತ್ರಿ ಜಾಗ ವಂದಿತಾನೆ ಆರತಿ ಎತ್ತೀರೇ. ಈಗ ನಾನು ಹೇಳೋದನ್ನು ಅವ ಹೇಳಬೇಕು. ಇವರು ಭಾಗವತಿಗೆ ಕಲಿಯೋರು ಸತ್ಯ ಚೈತ್ಯಪ್ಪ ನೋಡಿಸಿ ಸರಿಯಾಗಿ ಇಕ್ಕ ನಿಕ್ಕು ಬಿಡುತ್ತೆ ಅಂತ ಹೇಳಿದ್ರು. ನಾನು ಆರತಿ ಎತ್ತೀರೇ ಲತ ಮುಖ ಹೆಚ್ಚಿನ ಗಜ ಮುಖದ ಬಗೆ ಗಣಪಗೆ ತೋಮ್ ದೀದಿ ಅಂತೇಳಿ ಅವನಿಗೆ ಹೇಳೋದು. ನಾನು ಹೀಗೆ ಬಿಟ್ಟ ಮೇಲೆ ನಾನು ಮತ್ತೆ ದೂರ ಹೋದರೂ ಆಯಿತು. ಮತ್ತು ಈ ಪದವನ್ನು ಸತೀಶನಿಗೆ ಮಾಡ್ತಿದ್ದೆ. ಸತೀಶ ಬುಡಪೆ ಮತ್ತೆ ನೋಡಿ ಅಲ್ಲಿ ಅವನ ಹತ್ರ ಮೊದಲೇ ಅವನ ಹತ್ರ ನಾನು ಹೇಳಿಡ್ತೇನೆ. ಆಯಿತುಲ ಮಾಡ್ಬಿ ನನ್ನ ಭೂತಗಣ ಅದು ಮತ್ತು ఆయన ಬೆಂಚಿಟ್ಕೊಂಡು ಗಜ ಮುಂದೆ ಪಂಡಿಕೊಂಡು ನೀನು ತೋಕತ್ತೋ ದಿದ್ದಿದ್ದೋ ಕತ್ತೋ ಆರತಿ ಎತ್ತಿರ ಪಣ್ಣಾಗ ಕಿಡತಕ ಕತ್ತೋ ದಿದ್ದಿದ್ದು ಕತ್ತೋ ಚೆಂಡೆ ಕಲಿಯೋನಿಗೆ ಹೇಳಿರ್ತೇನೆ ಈಗೀಗ ಬರಬೇಕು ಅಂತ. ಅದರ ಭಾಷೆಗಳ ಬಗ್ಗೆ ಬೇರೆ, ಅದು ಮತ್ತೆ ಹೇಳ್ತೇನೆ ನಾನು ಬೇಕಿದ್ರೆ. ಅವು ಚೆಂಡೆಯಲ್ಲಿ ಹೋಗಿ ಪುಣಾಂಗ್ರ ತಕ್ಕ ತಕ್ಕ ಅಂತ ಇರ್ತೇವಲ್ಲ ಸರ್, ಚೆಂಡೆ ಭಾಷೆ ಅದರಿಂದ ಹೇಳಬೇಕು. ಕೂಡ ಈ ಭಾಷೆಗಳು ಭಾಷೆ ಇಲ್ಲ ಅಂತ ಕೇಳಿದ್ರು ಸರ್. ಆ ಭಾಷೆ ಸ್ಪಷ್ಟ ಭಾಷೆಯನ್ನು ಅವರಿಗೆ ನಾವು ಮಾಡಿಕೊಟ್ರೆ ಮಾತ್ರ ಅಲ್ಲಿ ಮುಂದೆ ಹೋಗೋದು. ಆವಾಗ ಇಲ್ಲಿ ಸತೀಶನಿಗೆ ಏನಾಗಿದೆ, ಚೆಂಡೆ ಪಾಠ ಮೊದಲೇ ಪಾಠ ಎಲ್ಲ ನನ್ನಿಂದ ಒಳ್ಳೆ ತಗೊಂಡವ. ನಾನು ಪಾಠ ಮಾಡೋದನ್ನು ನೋಡಿ ನನ್ನಂತೆ ಪಾಠ ಮಾಡಲಿಕ್ಕೂ ಕೂಡ ಕಲಿಯುವ ಅಂಥ ಜನವ. ಇವತ್ತಿಗೆ ದೊಡ್ಡ ಒಂದು ಫೌಂಡೇಶನ್ ಕಟ್ಟಿ ಕೆಲಸ ಮಾಡ್ತಾಯಿದ್ದೇನೆ. ದೊಡ್ಡ ಗುರು ಆಗಲಿಕ್ಕೆ ಕೂಡ ಒಂದು ಆಗ್ತಿದ್ದೆವು. ನಾನು ಬಿಟ್ಟ ಕೂಡಲೇ ಅಲ್ಲಿ ಪ್ರಶಾಂತ ಚೆಂಡೆ, ನೆಕ್ಕರಮೂಲೆ ಗಣೇಶ ನೋಡೋದು. ನಾವು ನಮ್ಮ ಮಾಂಬಾಡಿಯಲ್ಲಿ ಸರಿ ಮಾಡಿದ ಮೇಲೆಲ್ಲ ನಾನು ಕಳಿಸೋದು. ಮತ್ತು ಅವರು ಇದೇ ಸರಿ ಮಾಡಲಿಕ್ಕೆ ಬೇಕಾಗಿ ಅಲ್ಲಿ ಸಿಂಹ ಮಾಸ ಸೋಣತಿ ಕಾರ್ಯಕ್ರಮ ಅಂತೆಲ್ಲ ವಾರಕ್ಕೊಂದು ಇದ್ದ ಕೂಟವನ್ನು ನಮ್ಮ ಹೊಗನಾಡು ದೇವಸ್ಥಾನದಲ್ಲಿ ಮಾಡ್ತಿದ್ದರು. ಅವರೆಲ್ಲ ಟ್ರೈನಿಂಗ್ ಆದ್ದೇ ಅಲ್ಲಿ. ಈಗ ನಾನು ಪಾಠವನ್ನು ಕೊಂಡು ಮತ್ತು ಅವರಿಗೆ ಸತೀಶನ್ನು ಕೂಡ ಹೇಳ್ತಾ ಇದ್ದೆ. ನಾನು ಹೇಳಿಬಿಡುದು ಫಸ್ಟ್ ಪಾಠದಲ್ಲಿ. ಈ ಪಾಠಕ್ಕೆ ಮೊದಲು ಏನೆಲ್ಲ ಮಾಡಬೇಕು ಅಂತ ಅದು ಬೇಕಾದ್ರೆ ಮತ್ತೆ ಹೇಳ್ಬೋದು ಶಿಕ್ಷಣದಲ್ಲಿ ಏನು ಅಂತ ಕೇಳಿದರೆ ಗೊತ್ತಾಯ್ತಾರೆ. ಈಗ ನಾನು ನೋಡಿ ಮಾಂಬಾಡಿ ಕ್ಲಾಸಿನಲ್ಲಿ ಇದೇ ನಮ್ಮ ನೆಕ್ಕರಮೂಲೆ ಗಣೇಶ ನನಗೆ ತೃಪ್ತಿ ಆಯ್ತಾರೆ. ಮಾಣಿ ಬಡಿತಾ ಅಂತ ಆಯಿತು. ಬಡಿಯದೇ ಇದ್ದರೆ ಏನಾಗುತ್ತೆ, ನಾನು ಅವನ ಅಪ್ಪನ ಹತ್ರ ಹೇಳ್ತೇನೆ ಮಾಣಿಗೆ ಸರಿ ಕಲಿತಾ ಇಲ್ಲೇ. ಅವರಿಗೆ ಒಂದು ಹೆದರಿಕೆ ಇರ್ತದೆ. ತಗೊಳ್ಳಿ, ಈ ಸಣ್ಣ ಕ್ಲಾಸ್ಗಳಲ್ಲಿ ಮಾಸ್ಟರ್ಗಳಲ್ಲಿ ಒಂದು ಕೋಲ್ ಇರ್ತದಲ್ಲ ಸರ್, ಇದು ಕೋಲಲ್ಲ ನಾವು ಹೇಳೋದು ಕೊಳ್ಳಿ ಅವರಿಗೆ ಕಲಿತೀವಿ ಮರೆ. ಮತ್ತು ಅದ್ರ ಇಂಟ್ರೆಸ್ಟ್ ಉಂಟು. ಎಷ್ಟೋ ಜನಕ್ಕೆ ಚೆಂಡೆ ಬಾರಿಸೋ ಮೊದಲೇ ಹಾಗೆ ಮಾಂಬಾಡಿಯಲ್ಲಿ ತಯಾರಾದವರು ಎಲ್ಲ ಇವತ್ತಿಗೆ ಖುಷಿಯಾಯಿತು. ಮನೆ ಕ್ಲಾಸು ಹೊಗನಾಡು ಪ್ರಶಾಂತ್. ಈಗ ನಮ್ಮ ಮಾಂಬಾಡಿ ಪದ್ಯಣ್ಣ ಕೇಳಿದಾಗೆ ಕೊರಿಯ ಮಾತ್ರ ಅಲ್ಲ ಇರೋದು ನೋಡಿ, ಹೊಗನಾಡು ಅಟ್ಲ ಎಲ್ಲ ಇರ್ತದೆ ಸರ್. ಹೀಗೆಲ್ಲ ಇರ್ತದೆ. ಈಗೆಲ್ಲ ನಮಗೆ ಖುಷಿಯಾಗಿದ್ದದೆ.